ಇಂದಿನ ವಿಚಾರ, ದುಡಿದ ನಂತರದಲ್ಲಿ ಅವರು ಮದುವೆ ಆಗಬೇಕು. ದುಡಿದ ನಂತರದಲ್ಲಿ ಮದುವೆ ಆಗಬೇಕು. 4 ಆಶ್ರಮಗಳಿದ್ದಾವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ. ಈ 4 ಆಶ್ರಮಗಳೇನದಾವ, 4 ಆಶ್ರಮಗಳಲ್ಲಿ ಯಾವ ಆಶ್ರಮ ಬಹಳಷ್ಟು ಶ್ರೇಷ್ಠ ಅಂತ ಕೇಳಿದ್ರೆ, ಬ್ರಹ್ಮಚರ್ಯಕ್ಕಿಂತ, ವಾನಪ್ರಸ್ಥಕ್ಕಿಂತ, ಸನ್ಯಾಸಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆಶ್ರಮ ಅಂದ್ರೆ ಅದು ಗೃಹಸ್ಥಾಶ್ರಮ. ಈ ನಾಡಿಗೆ ವಾನಪ್ರಸ್ಥಿಗಳನ್ನ ಕೊಡ್ತಕ್ಕಂತಹದ್ದು, ಬ್ರಹ್ಮಚಾರಿಗಳನ್ನ ಕೊಡ್ತಕ್ಕಂತಹದ್ದು, ಸನ್ಯಾಸಿಗಳನ್ನ ಕೊಡ್ತಕ್ಕಂತಹ ಆಶ್ರಮವೇ ಅದು ಗೃಹಸ್ಥಾಶ್ರಮ. ಯಾರು ಈ ದೇಶದೊಳಗೆ ಬಹಳಷ್ಟು ಆದರ್ಶ ಅಂತ ನಾವು ತಿಳ್ಕೊಂಡಿವೆಲ್ಲ, ಅವರೆಲ್ಲರೂ ಗೃಹಸ್ಥರ ಕೊಡುಗೆ, ಸಂಸಾರಿಗಳ ಕೊಡುಗೆ. ನಾವು ಯಾರಿಗೆ ಪುಣ್ಯಾತ್ಮರು, ಮಹಾತ್ಮರು, ಯುಗ ಪುರುಷರು ಅಂತ ಕರಿತೀವಲ್ಲ, ಅವ್ರನ್ನ ಕೊಟ್ಟವ್ರು ಯಾರು? ಸಂಸಾರಿಗಳಲ್ವೇ? ನಿಮ್ಮ ಎದುರಿಗೆ ಕೂತ್ಕೊಂಡು 4 ಮಾತು ಹೇಳುವಂತಹ ಈ ಸ್ವಾಮಿಯನ್ನ ಕೊಟ್ಟವರು ಸಹಿತ ಸಂಸಾರಿಗಳಲ್ವೇ? ಯಾರೇನು ಮ್ಯಾಲಿಂದ ಇಳಿದಾರೇನು? ಇಲ್ಲ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆಶ್ರಮ ಅಂದ್ರೆ ಅದು ಗೃಹಸ್ಥಾಶ್ರಮ. ಗೃಹಸ್ಥರಾಗಬೇಕು ಅಂದ್ರೆ ಮದುವೆ ಆಗಬೇಕು. ಎಲ್ಲರೂ ಮದುವೆ ಆಗಬೇಕು. ಬಾಲಲೀಲ ಮಹಂತ ಸ್ವಾಮಿಗಳಂತಹ ಸ್ವರವಚನಕಾರರು, ಯೋಗಿಗಳು, ಅಪ್ಪಟ ವಿರಕ್ತರು, ಅವರು ಸಹಿತ ಏನು ಬರೀತಾರಂತಂದ್ರೆ, ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೆ, ಬಸವಾದಿ ಶರಣರೇನು ಸಂಸಾರಿಗಳಾಗಿರಲಿಲ್ಲವೇ? ಅವ್ರ ಪ್ರಶ್ನೆ ಅದು. ಸಂಸಾರದೊಳಗೆ ಎಷ್ಟು ಬೇಕಷ್ಟು ಆದರ್ಶದ ಬದುಕನ್ನ ಬದುಕಲಿಕ್ಕೆ ಬರುತ್ತದೆ. ಅದಕ್ಕೆ ಉದಾಹರಣೆಯನ್ನ ಬಸವಣ್ಣನ ಸಮಕಾಲೀನ ಶರಣರನ್ನ ಸೂಚಿಸ್ತಾರೆ ಅವರು. ಒಟ್ಟಾರೆ ನಮ್ ದೇಶದ ಸಿದ್ಧಾಂತ ಎಲ್ಲರೂ ಮದುವೆ ಆಗ್ಬೇಕು. ನಾನೊಂದು 3 ಮಂದಿ ಮಾಡಿಟ್ಟೀನಿ, ಅವ್ರ ಮದುವೆ ಆಗಬಾರ್ದು ಅಂತ. 3 ಜನ ಮದುವೆ ಆಗಬಾರ್ದು. ಯಾರ್ಯಾರು? ಯಾರಿಗೆ ಸಂಸಾರದಲ್ಲಿ ವೈರಾಗ್ಯ ಇದೆ ಅಲ್ಲ, ವೈರಾಗ್ಯ ಭಾವನೆ ಇದ್ದವರು ಮದುವೆ ಆಗಬಾರ್ದು. 1. ಯಾರಿಗೆ ಆರೋಗ್ಯ ಸರಿ ಇಲ್ಲಲ್ಲ, ಅವರು ಮದುವೆ ಆಗಬಾರ್ದು. ಇದು 2. 3ನೇದ್ದು ಯಾವ್ದ್ರಿ? ದುಡಿಯಲಾರದ ದರಿದ್ರರು ಸಹಿತ ಮದುವೆ ಆಗಬಾರ್ದು. ವೈರಾಗ್ಯ ಇದ್ದಾವ ಏನಾರ ಮದುವೆ ಆದ್ರ ಮಾಡ್ಕೊಂಡು ಕೂಡಲೇ ಹೋಗಿ ಯಾವ್ದಾರ ಗುಡಿಯಾಗ ಮಲಗ್ತಾನವ, ಯಾವ್ದಾರ ಮಠಕ್ ಜೋಡಾಕನ. ಇನ್ನ ಆರಾಮಿರ್ಲಾರ್ದಾವ ಮದುವೆ ಆದ ಅಂತಂದ್ರ ದವಾಖಾನಿಗೆ ಹೋಗಿ ಮಲಗ್ತಾನ. ದುಡಿಲಾರ್ದ ದರಿದ್ರ ಆದ್ರ ಆಕೆ ತಂದು ಹಾಕಿದ್ದು ತಿಂದು ಯಾವ್ದಾರ ಕಟ್ಟಿಗೆ ಹೋಗಿ ಕುಂದಿರ್ತಾನ. ಇವರು ಸಂಸಾರಿಗಳಾಗಕ್ಕೆ ಯೋಗ್ಯರಲ್ಲ. ಇಲ್ಲ ಬಿಡ್ರಿ, ವೈರಾಗ್ಯನೂ ಇಲ್ಲ, ಮತ್ತ ಆರೋಗ್ಯನೂ ಬಹಳ ಚಲೋ ಐತಿ, ನೋಡಕ್ ಬಹಳ ತಾಕತ್ವಾನ, ದುಡಿಯಂಗಿಲ್ಲ ಅಷ್ಟ ಅಂತಂದ್ರೆ ಅವನರ ತಗೊಂಡ್ ಮಾಡೋದೇನು? ಅವನು ಮದುವೆ ಆಗ್ಬಾ. ಸರಿಯಾಗಿ ದುಡಿತಕ್ಕಂಥವನು ಮದುವೆ ಆಗ್ಲೇಬೇಕು. ಒಂದು ಸ್ವಲ್ಪ ಆ ಮದುವೆ ನಂತರದ ಬದುಕು ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ಆಧ್ಯಾತ್ಮದ ಒಂದು ಸಂಪರ್ಕವನ್ನು ಹೊಂದಿರಬೇಕು. ಸ್ವಲ್ಪ ಆಧ್ಯಾತ್ಮ ಬೇಕಾಗ್ತದೆ. ಆ ಸಂಸಾರ ಚಂದ ಕಾಣಬೇಕಾಗಿತ್ತು, ಸರಳ ಇರಬೇಕಾಗಿತ್ತು ಅಂದ್ರೆ. ನಿಮ್ಮ ಹುಬ್ಬಳ್ಳಿ ಶಹರದಲ್ಲಿ ಇಷ್ಟು ದೊಡ್ಡ ದೊಡ್ಡ ಇಟ್ಟಿರ್ತಾರ ಮಾರಾಕ್, ಮುಳುಮುಳು ಇರ್ತಾವ ಮ್ಯಾಲೆ. ಏನವು? ಹಲಸು ಅಲ್ಲ, ಹಲಸು. ಆ ಹಲಸು ಹಣ್ಣಾದಾಗ ಅದನ್ನೇನಾದ್ರೂ ನಿಮಗೆ ತಿನ್ನಬೇಕು ಅಂತ ಅನಿಸಿತ್ತು ಅಂತಂದ್ರ ಹಿಂಗ ಹೆಚ್ಚಿಕೊಂಡು ನೇರವಾಗಿ ಕೈ ಹಾಕಬಾರ್ದು. ಅದಕ್ಕೆ ಅದರೊಳಗೆ ಕೈ ಹಾಕು ಪೂರ್ವದಲ್ಲಿ ಕೈಗೆ ಒಂದಿಷ್ಟು ಏನ್ ಹಚ್ಚಿಕೊಂಡಿರ್ಬೇಕಪ್ಪ ಅಂತಂದ್ರ ತೈಲವನ್ನ, ಎಣ್ಣೆಯನ್ನ ಹಚ್ಚಿಕೊಂಡಿರ್ಬೇಕು. ಅಂದ್ರ ಮಾತ್ರ ಹಲಸು ನಿಮ್ ಬಾಯಾಗ ಹೊಕ್ಕೈತಿ. ಇಲ್ಲಾಂದ್ರ ಬಾಯಿ ಬಂದ್ ಆಗ್ತದ. ಬಾಯಿ ಬಂದ್ ಕೈ ಬಂದ್. ಅದರೊಳಗಿನ ಹಾಲು ಅದು ಅಂಟಿರ್ತದ, ಅದು ನಿಮ್ಮನ್ನ ತಿನ್ನಾಕ ಬಿಡುವುದಿಲ್ಲ, ಹಿಡ್ಕೊಳ್ಳುತ್ತೆ. ಹಲಸನ್ನ ಬಿಡಿಸಬೇಕಾದ್ರೆ ಎಣ್ಣೆ ಎಷ್ಟು ಅವಶ್ಯನೋ
ಆ ಹಲಸಿಗೆ ಹೋಗಬೇಕಾದ್ರೆ ಕೈಗೆ ಎಣ್ಣೆ ಎಷ್ಟು ಅವಶ್ಯನೋ ಅಷ್ಟೇ ಸಂಸಾರಕ್ಕೂ ಹೋಗಬೇಕಾಗಿರುವಂತಹ ಮನುಷ್ಯನಿಗೆ ತೈಲದಂತಹ ಆಧ್ಯಾತ್ಮ ಬಹಳಷ್ಟು ಅವಶ್ಯ ಅದ. ಅದನ್ನ ಹಚ್ಚಿಕೊಂಡ ಅದ್ರಾಗ ಒಳಗೆ ಹೋಗ್ಬೇಕು, ಅದನ್ನ ಭೋಗಿಸ್ಲಿಕ್ಕೆ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಸಂಸಾರವನ್ನ ಭೋಗಕ್ಕಾಗಿ ಆಯ್ಕೆ ಮಾಡಿಕೊಳ್ಳೋದಲ್ಲ, ಸಂಯೋಗಕ್ಕಾಗಿ ಆಯ್ಕೆಯನ್ನ ಮಾಡಿಕೊಳ್ಳೋದು, ಸಂಯಮಕ್ಕಾಗಿ ಸಂಸಾರವನ್ನ ಆಯ್ಕೆ ಮಾಡಿಕೊಳ್ಳೋದು. ಸಂಭೋಗಕ್ಕಾಗಿ ಆಯ್ಕೆ ಮಾಡಿಕೊಂಡ್ರೆ ಆ ಸಂಭೋಗ ತೀರಿದ ನಂತರದಲ್ಲಿ ಸಂಸಾರ ಸರಿ ಉಳಿಯೋದಿಲ್ಲ. ನಮ್ಮವರು ತಿಂಗಳಿಗೊಮ್ಮೆ ಭೇಟಿ ಆಗುತ್ತಿದ್ರು, 6 ತಿಂಗಳಿಗೊಮ್ಮೆ ಭೇಟಿ ಆಗುತ್ತಿದ್ರು ಅನ್ನುವಂತಹದ್ದನ್ನ ನಾವು ಹಳೆ ಗ್ರಂಥಗಳಲ್ಲಿ ಓದ್ತೀವಿ. ಗೃಹಸ್ಥರು ಮದುವೆ ಆಗಿರುವಂತವ್ರು ತಿಂಗಳಿಗೊಮ್ಮೆ ಮುಖ ನೋಡ್ತಿದ್ರಂತೆ, ವರ್ಷಕ್ಕೊಮ್ಮೆ ಮುಖ ನೋಡ್ತಿದ್ರಂತೆ ಅಂತ ಓದುತ್ತೀವಿ ನಾವು. ಹಾಗಾಗಿ ಅವರು 100 ವರ್ಷ ಬದುಕಿದ್ರು ಕೂಡಿದ್ರು, 200 ವರ್ಷ ಬದುಕಿದ್ರು ಕೂಡಿದ್ರು. ಅವರು ಸಂಯಮಕ್ಕಾಗಿ ಮದುವೆ ಆಗಿದ್ರು, ಸಂಯೋಗಕ್ಕಾಗಿ ಮದುವೆ ಆಗಿದ್ರು. ಮದುವೆ ಆಗೋದು ಸಂಭೋಗಕ್ಕಾಗಿ ಅಲ್ಲ. ಅದೇ ಪ್ರಧಾನ ಆಯಿತು ಅಂತಂದ್ರೆ ಅದು ಸರಿ ಉಳಿಯೋದಿಲ್ಲ. ಮದುವೆ ಈ 3 ಅಕ್ಷರಗಳ ಅರ್ಥ ಏನು? ಮ ಅಂದ್ರೆ ಮಮತೆ, ದು ಅಂದ್ರೆ ದುಡಿಮೆ, ವೇ ಅಂದ್ರೆ ವ್ಯವಹಾರ. ಎಲ್ಲಿ ಮಮತೆ ಇದೆ, ಎಲ್ಲಿ ದುಡಿಮೆ ಇದೆ, ಎಲ್ಲೊಂದು ವ್ಯವಹಾರ ಇದೆ, ಅಲ್ಲಿ ಮಾತ್ರ ಮದುವೆ ಆಗ್ಲಿಕ್ಕೆ ಅಡ್ಡಿ ಇಲ್ಲ. ಅವ ಮಾತ್ರ ಮದುವೆ ಆಗ್ಲಿಕ್ಕೆ ಅಡ್ಡಿ ಇಲ್ಲ. ಮಾಡಿಕೊಂಡವಳ ಬಗ್ಗೆ ಮಮತೆ ಇರಬೇಕು, ಅವಳ ಹೊಟ್ಟಿಗೆ ಬಟ್ಟಿಗೆ ತಂದು ಹಾಕ್ಲಿಕ್ಕೆ ಒಂದು ದುಡಿಮೆ ಇರಬೇಕು, ವ್ಯವಹಾರ ಜ್ಞಾನ ಇರಬೇಕು. ಮದುವೆ ಅನ್ನುವಂತಹ ಅಕ್ಷರಗಳ ಅರ್ಥ ಈ 3 ಸೇರಿಸಿ ಅದಕ್ಕೆ ಮದುವೆ ಅಂದ್ರು ನಮ್ಮವರು. ಈಗಿನವ್ರು ಇದನ್ನ ಹಿಂಗ ತಿಳ್ಕೊಂಡಿಲ್ಲ. ಮ ಅಂದ್ರೆ ಮಜಾ, ಮೊದಲನೇ ಅಕ್ಷರ ಮ ಅಂದ್ರೆ ಮಜಾ. ಮಜಾ ಅಂತ ತಿಳ್ಕೊಂಡಾರ. ಮಜಾ ಅಲ್ಲ. ಯಾರ ಮಜಾ ಅಂತ ತಿಳ್ಕೊಂಡ್ಬಿಡ್ತಾರ ಮೊದಲನೇ ಅಕ್ಷರ, 2ನೇ ಅಕ್ಷರ ದುಃಖಕ್ಕೆ ಕಾರಣ. ಯಾವಾಗ ದುಃಖ ಆರಂಭ ಆಯ್ತೋ ನಂತರದ ವ್ಯಸನ ಪ್ರಾರಂಭ ಆಗ್ತದೆ, ಚಿಂತೆ. ಹೀಗೂ ಮಾಡ್ಕೊಳ್ಳಕ್ ಬರ್ತದ ಅರ್ಥನ, ಹಾಗೂ ಮಾಡ್ಕೊಳ್ಳಕ್ ಬರ್ತದೆ. ಒಂದಿಷ್ಟು ಹಿಂಗ ಮಾಡಿಕೊಳ್ಳೋದು ಬಹಳಷ್ಟು ಸುಖ. ಮದುವೆ ಆಗವ್ರು ಆಗಬೇಕು ಒಂದು ಸಾರೆ ಮದುವೆ ಆಗೋದು, ಹಗಲಲ್ಲೇ ಮದುವೆ ಆಗೋದಿಲ್ಲ. ನಾವು ಬಹಳ ಜನರು ನೋಡ್ತೀವಿ. ನಾವು ವರ್ಷ ಮದುವೆ ಮಾಡ್ತೀವಿ, ಸಾಮೂಹಿಕ ಮದುವೆ ಮಾಡ್ತೀವಿ, ಅದಕ್ಕೊಂದು ಪ್ರಕಟಣೆ ಹೊರಡಿಸಿರ್ತೀವಿ. ಆ ಪ್ರಕಟಣೆ ಒಳಗ ಎಲ್ಲಾ ವಿಚಾರಗಳನ್ನ ಹಾಕಿದ ಹಾಗೆ ವಿವಾಹವಾಗಲು ಇಚ್ಛಿಸುವವರು ಸಂಪರ್ಕಿಸಬೇಕು, 2ನೇ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ ಅಂತ ಪ್ರಿಂಟ್ ಮಾಡಿಸಿರ್ತಿದ್ವಿ. ಒಬ್ಬ ಬಂದ, ನಂದೊಂದು ಹೆಸರು ತಗೋರಿ, ಮದುವೆ ಆಗಿಲ್ಲನಪ್ಪ, ಆಗೈತ್ರಿ, ಮತ್ತಿಲ್ಲೇ ನಾವು ಬರ್ದಿದ್ ನೋಡಿಲ್ಲೇನು ಪ್ರಕಟಣೆ, ಅದನ್ನ ನೋಡೇ ಬಂದಿನ್ರಿ. ಮತ್ತ ಅದ್ರಾಗ ಏನ್ ತಿಳ್ಕೊಂಡಿ? ನೀವು 2ನೇ ಮದುವೆಗೆ ಅವಕಾಶವಿಲ್ಲ ಅಂತ ಬರ್ದಿರಿ. ನಂದು 3ನೇದ್ದು, 3ನೇದಕ್ಕೆ ಅವಕಾಶ ಇಲ್ಲ ಅಂತ ಬರ್ದ್ರಿ. 3ನೇದ್ದು ಅಂತ ಬರ್ದ್ರೆ 4ನೇದ್ದು ಬರೋರು ಅದಾರ. ಹೀಗಲ್ಲ. ನೀವು ಮದುವೆ ಆಗಬೇಕಾದ್ರೆ ಈ ಪುರೋಹಿತರು ದೇವರ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಹೀಗೆ ಎಲ್ಲ ಸಾಕ್ಷಿಗಳನ್ನ, ಪ್ರಮಾಣಗಳನ್ನ ಮಾಡಿಸ್ತಾ ಹೋಗ್ತಾರೆ. ನಾನು ಇವಳೊಂದಿಗೆ ಅತ್ಯಂತ ಪವಿತ್ರವಾದ ಬದುಕನ್ನ ಬದುಕ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿಸ್ತಾರಲ್ಲ, ಆ ಪ್ರತಿಜ್ಞೆಗೆ ಒಂದು ಅರ್ಥ ಬರಬೇಕಾದ್ರೆ ನೀವು ಅದನ್ನ ತಿಳಿದು ನಡಿಬೇಕು. ಮದುವೆ ಆಗ್ರಿ, ಸುಖವಾಗಿರ್ತೀರಿ, ತಿಳಿದಾಗ್ರಿ, ಇನ್ನೂ ಸಂತೋಷ ಪಡ್ತೀರಿ. ಒಂದಿಷ್ಟು ದುಡಿಮೆ ಮತ್ತು ಆಧ್ಯಾತ್ಮವನ್ನು ಅದರೊಳಗೆ ಅಳವಡಿಸಿಕೊಳ್ಳಿ, ನಿಮ್ಮ ಜೀವನ ಸ್ವರ್ಗವಾಗಿ ಬಿಡುತ್ತದೆ. ಮತ್ತೊಂದು ಸ್ವರ್ಗದ ಅವಶ್ಯಕತೆ ನಿಮಗೆ ಉಳಿಯೋದಿಲ್ಲ. ದೊಡ್ಡದೊಂದು ಮನಿ ಕಟ್ಟಿಸಿಕೊಂಡು ನೀವು ಒಬ್ಬನೇ ಇದ್ರೆ ನೀವು ಸುಖವಾಗಿರಕ್ ಸಾಧ್ಯನೇ ಇಲ್ಲ. ನಮ್ಮವರು ಯಾವುದಕ್ಕೆ ಮನೆ ಅಂದ್ರು ಅಂತಂದ್ರ ಗೃಹಿಣಿ ಇರುವಂತಹದ್ದಕ್ಕ ಮನೆ ಅಂತಾರ. ಗೃಹಿಣಿ ಗೃಹ ಮುಚ್ಚತೆ. ಮಡದಿ ಇರೋದೇ ಮನಿನೇ ಹೊರತಾಗಿ ಅವಳು ಇರದೇ ಇರೋದು ಮನೆ ಅಲ್ಲ. ಅವಳು ಇರದೇ ಇರುವಂತಹದ್ದು ಏನೈತಲ್ಲ ಅದು ಮನೆ ಅಲ್ಲ ಅಂತ ನಮ್ಮವರು ಬರೀತಾರ.
ಮದುವೆ ಆಗು, ಮಡದಿಯೊಂದಿಗೆ ಸುಖವಾದ ಬದುಕನ್ನ ಬದುಕು. ಆ ಮದುವೆ ಆಗು ಪೂರ್ವದಲ್ಲಿ ನಾನಿನ್ನೆ ಹೇಳಿದೆ ಅದು ಒಂದು ಶಬ್ದವನ್ನ, ಏನದು? ತಗೊಳ್ಳಲಾರದಂಗ ಮದುವೆ ಆಗೋದು. ಎಷ್ಟು ತೆಗೆದುಕೊಳ್ತಾರ್ರಿ ಮದುವೆ ಆಗೋರು? ನನಗ ಗೊತ್ತಿದ್ದಂಗ ಸ್ವಲ್ಪ ಹೇಳ್ತೀನಿ. ಅಡಿಗೆ ಮನೆಗೆ ಬೇಕಾದ ಬಾಂಡೆ ಸಾಮಾನೆಲ್ಲ ತಗೊಳ್ತಾರ. ಅದ್ರಾಗ ಉಪ್ಪಿಟ್ಟು ತಿನ್ನು ಚಮಚದಿಂದ ಹಿಡ್ಕೊಂಡು ಹಂಡೆ ತನಕ ಅದ್ರಾಗ ಲೆಕ್ಕ ಹಾಕೊಂಡ್ಬಿಡ್ರಿ ನೀವು. ಬೆಡ್ರೂಮಿಗೆ ಬೇಕಾದ ಪಲ್ಲಂಗ, ಗಾದಿ, ಬೆಡ್ಶೀಟು, ಹೊತ್ಕೊಳ್ಳುವು, ಹಾಸಿಗಳು, ತೆಲ್ದಿಂಬಿನ ಕವರು ಅವನ್ನೆಲ್ಲ ತಗೋತಾರ. ಮತ್ತಿನ್ 4 ಮಂದಿ ಬಂದು ಹೊರಗೆ ಕುಂದ್ರವ್ರದಾರಪ್ಪ ಅಂದ್ರೆ ಅದಕ್ಕೆ ಟೇಬಲ್, ಕುರ್ಚಿ, ಅವು ಇವೇನ್ ಬರ್ತಾವ ಅವನ್ನೆಲ್ಲ ತಗೊಂತಾರ. ಹೀಗೆ ಕೆಬ್ಬಣದ ಕಪಾಟ ತಗೊಂತಾರ. ಇವು ಎಲ್ಲ ಮನಿಗೆ ಏನೇನು ಬೇಕಾಗ್ತಾವ ಎಲ್ಲದನ್ನೂ ಹೆಣ್ಣಿನವರು ಕೊಡಿಸ್ಬೇಕು. ಅದಾದ ನಂತರದಲ್ಲಿ ಮತ್ತಿವೊಂದು ವರದಕ್ಷಿಣ ಇಷ್ಟು. ಅದು 10,000ದಿಂದ ಆರಂಭಗೊಂಡು 10 ಲಕ್ಷ ಕೋಟಿ ಗಂಟ್ಲೇನು ಹೋಗ್ತದೆ. ಅದಾದ ಮೇಲೆ ಬಂಗಾರ ಅವ ಕಟ್ಕೊಳತಿದ್ರ ವಾಚು ಕಟ್ಕೊಂಡ ತೀರ್ತಾನ, ಮಾರಿದ್ರು ಪರವಾಗಿಲ್ಲ, ಮರುದಿವ್ಸ ಅವತ್ತ ಕಟ್ಕೊಂತಾನ ಸೂರ ವಾಚ್. ಹೀಗೆ ಎಲ್ಲ. ಆಮೇಲೆ ಉಂಗ್ರ, ಚೈನ. ನಾ ಮದುವೆಗೆ ಹೋದಾಗ ನೋಡೀನಿ, ಚೈನ್ ನಾ ಕೊಳಪಟ್ಟಿ ಮೇಲೆ ಹಾಕಿರ್ತಾನೆ. ಏನ್ ತಾನ ದುಡ್ಕೊಂಬಂದ್ ಹಾಕ್ಯಾನ ಅನ್ನೋರು ವಿಚಾರ, ಕೊಳಪಟ್ಟಿ ಮೇಲೆ ಹಾಕಿರ್ತಾನೆ. ನಾಚಿಗೆ ಬರ್ಬೇಕಲ್ಲ. ಯಾರೋ ಕೊಡಿಸಿದ ಚೈನ್ ಅನ್ನ ಈ ಕೊಳಪಟ್ಟಿ ಮೇಲೆ ಹಾಕಿಕೊಳ್ಳಾಕ ನಾಚಿಗೆ ಬರ್ಬೇಕು ಹುಡುಗರಿಗೆ. ನಾ ಹಾಕೊಳ್ಳಾಕ ಬೇಡ ನಂಗಿಲ್ಲ, ದಾರದಂತ ಚೈನ್ ಹಾಕೋಬೇಡ, ಹಗ್ಗದಂತ ಚೈನ್ ಹಾಕೋ, ನೀ ದುಡ್ದು ಹಾಕೋ, ಯಾವುದೋ ಕೊಡಿಸಿದ ಜೀವದ ಆ ಚೈನ್ ಹಾಕೋಬೇಡ, ಅದಕ್ಕೆ ಬೆಲೆ ಬರಲ್ಲ. ಇಷ್ಟೆಲ್ಲ ಆದ್ಮೇಲೆ ಮತ್ತ ಮ್ಯಾಲ ಅದು ಒಂದು ವರೋಪಚಾರ ಅಂತ ಅದೊಂದು ತೆಗ್ದಾರಿ. ಅಂದ್ರ ಅವ ಆ ಅಕ್ಕಿ ಕಾಳು ಬೀಳು ಟೈಮ್ನಾಗ ಹಾಕೊಳ್ಳೋ ಬಟ್ಟೆ ಏನದಾವಲ್ಲ ಅವು ಸಹಿತ ಅವ್ರ ಕೊಡಿಸ್ಬೇಕು. ಮ್ಯಾಲೆ ಮೋಟರ್ ಸೈಕಲ್ ಅಂತೆ, ಸೈಕಲ್ ಅಂತೆ, ಕಾರ್ ಅಂತೆ, ಇವೆಲ್ಲ. ಇಷ್ಟೆಲ್ಲ ಕೊಡಿಸಿದ್ದು ನನಗೆ ಕೆಟ್ಟ ಅನಿಸಿದ್ದಿಲ್ಲ. ಒಂದು ಸತ್ಯ ಕೇಳಿದೆ ನಾನು, ಏನಂತಂದ್ರ ಆ ವರೋಪಚಾರ ಅಂತ ಏನು ಬಟ್ಟಿಗೆ ರೊಕ್ಕ ಕೊಡಿಸಿರ್ತಾರಲ್ಲ, ಹೊಲಿಯೋ ಕೂಲಿ ಸಹಿತ, ಆ ಬಟ್ಟಿ ಹೊಲಿಯೋ ಕೂಲಿ ಸಹಿತ ಕನ್ಯಾದವ್ರು ಕೊಡ್ಬೇಕಂತ. ಮತ್ ಇಷ್ಟಾಕುಂಡ ಅಕ್ಕಿ ಕಡಿ ತಗೊಳ್ಳೋ ಬದ್ಲಿ ಸುಮ್ಮನೆ ನೀನ ಒಂದ್ ಸೀರೆ ಉಟ್ಕೊಂಡು ಅಲ್ಲ ಕುಂದ್ರದ ಪಾಡಲ್ಲ. ಗಂಡಸಂತ ಯಾಕೆ ಹೇಳ್ಕೊಳ್ತೀವೋ, ಇಷ್ಟು ನೀವು ಹೊಲಿಯೋ ಕೂಲಿ ಸಹಿತ ತಗೊಂಡು ನೀ ಹಾಕಿಕೊಳ್ಳುವ ಬಟ್ಟೆಯ ಹೊಲಿಯುವ ಕೂಲಿ ಸಹಿತ ಅವ್ರು ಕೊಡ್ತಾರಂದ್ರೆ ನಿಂದ ಅನ್ನೋದು ಏನದು? ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ವಿದ್ಯಾ ಬಾಂಧವ ಕುಲಮಿಚ್ಛಂತಿ ಮೃಷ್ಟಾನಂ ಇತರೇ ಜನ. ಒಬ್ಬಗೆ ಹಿಂಗ ಅನಿಸೈತಿ. ಆ ಹುಡುಗಿ ಹುಡುಗನ ರೂಪವನ್ನ, ಹುಡುಗ ಹುಡುಗಿಯ ರೂಪವನ್ನ ಅಷ್ಟೇ ನೋಡ್ಕೊಂತಾರಂತ ಅವ್ರು, ಬೇರೆ ಏನು ನೋಡೋದಲ್ಲ. ಅವ್ರಿಗೆ ಬೇಕಾಗಿದ್ದು ಅದು ಒಂದ. ಈ ವರದಕ್ಷಿಣೆ ಬೇಕಾಗಿದ್ದು ತಾಯಿಗಂತೆ. ಮಾತಾ ವಿತ್ತಂ ಪಿತಾ ವಿದ್ಯಾ. ಹುಡುಗನ ತಾಯಿ ಏನು ಆರಿಸಿಕೊಳ್ತಾಳ ಅಂತಂದ್ರ ಎಷ್ಟು ಕೊಡಬಹುದು ಅನ್ನೋದನ್ನ ವಿಚಾರ ಮಾಡ್ತಿರ್ತಾಳಂತೆ. ಆ ಹುಡುಗನ ಅಪ್ಪ ಎಷ್ಟು ಕಲಿತಿರಬಹುದು ನನ್ನ ಸೊಸೆ ಅಂತ ಅವಳ ವಿದ್ಯೆಯನ್ನ ಅಳತೆ ಮಾಡ್ತಾಳೆ. ಹುಡುಗ ಆಯ್ತು, ತಾಯಿ ಆಯ್ತು, ತಂದೆ ಆಯ್ತು. ಬಾಂಧವ ಕುಲಮಿಚ್ಚಂತಿ, ಅವರ ಬಂಧುಗಳೆಲ್ಲ ಇರ್ತಾರಲ್ಲ, ನಮಗೇನಾಗಬೇಕಾಗೈತ್ರಿ, 2 ಒಂದ ಜಾತಿಯನ್ನು ಇದ್ರೆ ಸಾಕು, ಅವದಷ್ಟ ಲೆಕ್ಕ. ಮೃಷ್ಟಾನ್ನಂ ಇತರೇ ಜನ. ಈ ಮದುವೆಗೆ ಬಂದವರು ಏನ್ ತಗೊಂಡ್ ನಾವೇನ್ ಮಾಡೋಣ್ರಿ, ಚಲೋ ಅಡಿಗೆ ಮಾಡಿಸಿ ಹಾಕಿದ್ರೆ ಸಾಕು, ಇವ್ರು ಊಟಕ್ಕೆ ಬಂದ. ಮತ್ತ ಅದು ನಮ್ಮವ್ರು ಬಹಳ ಹಳೆಯ ಕಾಲದಾಗೂ ಹೇಳ್ಕೊತ ಬಂದಾರ, ಮದುವೆ ಎಂಬುದು ನೆಪ, ಬೀಗರುಂಬುದೇ ಮುಖ್ಯ. ಅಲ್ಲಿ ಎಲ್ಲಾರನ್ನು ಕರೆಸೋದು ಉಣಿಸೋ ಸಲುವಾಗಿ ಅನ್ನುವಂತಹ ಸಿದ್ಧಾಂತವನ್ನ ಅವ್ರು ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ಯಾರ ಕಡೆಯಿಂದಾನೂ ಸಹಿತ ಈ ರೀತಿ ಹಣ ತೆಗೆದುಕೊಂಡು ಮದುವೆ ಆಗ್ಬೇಡಿ. ಅದನ್ನ ತಗೊಂಡ ಮದುವೆ ಆಗಂಗಿತ್ತಪ್ಪ ಅಂತಂದ್ರೆ ಸುಮ್ಮನೆ ಕಾವಿ ಬೆಟ್ಟಿ ಹಾಕೋರಿ. ಇಲ್ರಿ ಅದ್ರಾಗೂ ಮನಸ್ಸಿಲ್ಲ ಅಂತಂದ್ರೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ರು ಒಂದು ಪಟ್ಲಿಗೆ ಹಿಡ್ಕೊಂಡು ನಡೀತೈತಿ, ಹೊಟ್ಟೆ ತುಂಬತ್ತ. ತುಂಬುದಿಲ್ಲ ಏನಲ್ಲಿ ತುಂಬುತ್ತ, ಮತ್ತು ತುಂಬಿ ತುಂಬಿ ಹೊರಗೆ ಬೀಳುತ್ತೆ. ಮಾವ ಕೊಟ್ಟಿದ್ದು ಮನೆ ತನಕ, ಮಹಾದೇವ ಕೊಟ್ಟಿದ್ದು ಕೊನೆ ತನಕ ಅಂತ ಒಂದು ಮಾತಿದೆ.
ದೇವರು ಕೊಡ್ಬೇಕೇ ಹೊರತಾಗಿ ನಿಮ್ಮ ಮಾವು ಕೊಡಬಾರ್ದು. ಎಲ್ಲ ದುಡಿಬೇಕು. ದೇವರು ಕೊಟ್ಟು ಬಿಟ್ಟಾನ ಕಿಮ್ಮತ್ತಿನ ದೇಹವನ್ನ, ಅದನ್ನ ಬಳಕೆ ಮಾಡ್ಕೊಂಡು ಗಳಿಸಿಬಿಡು. ನಾನೊಂದ್ ಮದುವೆಗೆ ಹೋಗಿದ್ದೆ, ಇನ್ನೇನು ತಾಳಿ ಕಟ್ಟಬೇಕನ್ನೋ ಟೈಮ್ನಾಗ ನಿಲ್ಲಿಸ್ರಿ ಅದನ್ನ ಒಬ್ಬ ಹೆಣ್ಮಗಳು. ಎಲ್ಲರೂ ಗಾಬರಿ. ಒಳ್ಳೆ ಟೈಮ್ನಾಗ ಮುಹೂರ್ತ ಅವೆಲ್ಲ ಇರ್ತಾವಲ್ಲ, ನಿಲ್ಲಿಸ್ರಿ ಅದನ್ನ. ಏನಾರ ಆಗಿರ್ಬೇಕು. ಅಮ್ಮ ಏನಾಗೈತಿ, ನಾವೆಲ್ಲ ಗುರುಗಳು ಬಂದೀವಿ, ಆಗೈತಿ ಏನ್ ಹೇಳಿ, ಇಲ್ಲಿ ಕಿವ್ಯಾಗ ಹೇಳು, ಮಂದ್ಯಾಗ ಹೇಳ್ಬೇಡ. ಅದೇನ್ ಹೇಳ್ತಾರ್ರಿ ನಿಮಗ, ಅವು ಬಾಂಡೆ ಸ್ವಾಮಂತ ಉಪ್ಪಿಟ್ಟು ತಿನ್ನು ಚಮಚ ಮರ್ತ್ ಬಂದವ, ಇವು ಬೀಗ್ರ ಅಂತಾರ ಇಲ್ಲರಿ. ಚಮಚೆಕ್ ಮದುವೆ ನಿಲ್ಲಿಸವ್ರದಾರ. ಇದು ಸಂಸಾರವೇ? ಇದು ಮದುವೆಯೇ? ಇದು ಜೀವನವೇ? ಇದು ಕೇವಲ ಹೆಣ್ಣು ಗಂಡಿನ ವ್ಯಾಪಾರ. ಒಂದು ತಲೆಯಲ್ಲಿರ್ಲಿ, ವರದಕ್ಷಿಣೆ ತೆಗೆದುಕೊಳ್ತಕ್ಕಂತಹ ಹಿರಿಯರಿಗಿರ್ಬೋದು, ಆ ಹುಡುಗರಿಗಿರ್ಬೋದು, ಯಾರು ಅದನ್ನ ತೆಗೆದುಕೊಂಡು ಮದುವೆ ಆಗುತ್ತೀರಿ, ಯಾವ ಕಾಲಕ್ಕೂ ನಿಮ್ಮ ಸಂಸಾರ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬಂದ ಸಂಪತ್ತು ಶಾಪವಾಗಿ ಮನೆಗೆ ಬರ್ತದೆ ಹೊರತಾಗಿ ವರವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಅದನ್ನ ತಗೊಳ್ಳಲಾರ್ದಂಗ ಮದುವೆ ಆಗುತ್ತಾರ ಅವರು ಮಾತ್ರ ಬಹಳಷ್ಟು ಸುಖವಾಗಿರ್ತಾರ ಅನ್ನುವಂಥದ್ದು ನನಗೆ ಗೊತ್ತು. ಅಂತೂ ಒಟ್ಟಾರೆ ಮದುವೆ ಆಗಬೇಕು, ಅಷ್ಟೆಲ್ಲ ತಗೊಂಡು ಮದುವೆ ಆಗಬಾರ್ದು. ಕೇವಲ ಒಂದು ಎಷ್ಟೇ ಬಡತನ ಇರುವಲ್ಲಾಕ ಒಂದು ಅರಿಶಿನ ಕೊಂಬನ್ನ ನೀ ಕಟ್ಟಿ ನೀ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡು. ದೈವದೊಳಗ, ಹಿರಿಯರೊಳಗ, ಬಂಧುಗಳೊಳಗ ನಡೆಯುತ್ತೆ. ಅಷ್ಟೆಲ್ಲಾ ತೆಗೆದುಕೊಂಡು ಮದುವೆ ಆಗೋದ್ರೊಳಗ ಅರ್ಥ ಇಲ್ಲ. ಇನ್ನು ಮದುವೆ ಆಗಿ ಬರುವಂತ ಹೆಣ್ಮಗಳು ಮನೆಗೆ ಬರುವಾಗ, ಹೊಸದಾಗಿ ಗಂಡನ ಮನೆಗೆ, ಪತಿಯ ಮನೆಗೆ ಬರುವಾಗ ನೀವೆಲ್ಲ ಹಿಂಗ ಒಳಗ್ ಕಾಲಿಡುವಾಗ ಏನಂತಿರ್ತೀರಿ? ಬಲಗಾಲಿಟ್ಟು ಬಾ ಅಲ್ಲ. ಒಂದ್ 20-30 ಮಂದಿ ಸೇರಿರ್ತಾರಲ್ಲಿ, ಬಲಗಾಲಿಟ್ಟೊಳಗ್ ಬಾ, ಬಲಗಾಲಿಟ್ಟೊಳಗ್ ಬಾ. ಆ ಹೆಣ್ಮಗಳಿಗೆ ಗಡಬಡದೊಳಗೆ ಒಮ್ಮೆ ಎಡಗಾಲಿಟ್ರೆ ಮುಗಿತ್ ನೋಡಲಿ, ಸಾಯೋ ತನಕ ಪ್ರಾರಂಭ. ಇದು ಎಡಗಾಲಿಟ್ಟು ಬಂದೈತಿ, ಎಡಗಾಲ. ಅವತ್ ಒಂದೇ ದಿವಸ ಅನ್ನೋದಿಲ್ಲ, ಇವ್ರು ಅವಳ ಜೀವ ಇರೋ ತನಕನೂ ಅದು ಕಾಯಮ. ಅದು ಎಡಗಾಲಿಟ್ಟು ಬಂತ್ರಿ ಅವತ್ತ. ನಾನ್ ನಿಮ್ಮನ್ನ ಕೇಳ್ತೀನಿ, ಬಲಗಾಲಿಟ್ಟ ಬರ್ಬೇಕು ಅನ್ನುವಂತ ನಿಮ್ ಸಿದ್ಧಾಂತಕ್ಕೆ ನಂದೊಂದು ಪ್ರಶ್ನೆ ಅದ. ಬಲಗಾಲಿಗೆ ನೀವು ಅಷ್ಟೊಂದು ಬೆಲೆ ಕೊಡೋದಾದ್ರ, ಸೊಸೆಯ ಬಲಗಾಲಿಗೆ ನೀವು ಅಷ್ಟೊಂದು ಬೆಲೆ ಕೊಡೋದಾದ್ರ, ಎಡಗಾಲ ಸ್ಟ್ರೈಕ್ ಮಾಡ್ತೇಪ್ಪ, ನಾ ಒಳಗ್ ಬರಾಕ್ ಒಲ್ಲೆ, ನನಗ್ ಮರ್ಯಾದೆ ಇಲ್ಲಿ ಬರಾಕಂತಂದ್ರ ನಾ ಒಳಗ್ ಬರಾಕ್ ಒಲ್ಲೆ ಅಂದ್ರೆ ಬರುತ್ತನ್ನೋದು ಬಲಗಾಲ ಮುಂದ. ಹೇಳ್ರಿ ನೀವು ನೋಡೋಣ. ಅದಕ್ಕೆ ಅವಮಾನ ಮಾಡ್ತಿರಲ್ಲ, ಅದು ಬ್ಯಾಡ, ಅದು ಬ್ಯಾಡ, ಇದು ಬೇಕು, ಇದು ಬೇಕಂತೇಳಿ ಅದು ಒಲ್ಲೆ ಅಂದ್ರೆ ಆಕೆ ಹೊಕ್ಕಳೇನು, ಕುಂಟಿಗೊಂತ ಬರ್ತಾಳೇನು? ಅಲ್ಲಿ ಅಜ್ಞಾನದ, ಕೆಲವಷ್ಟು ಅಜ್ಞಾನದ. ಇಂತಹ ಅಜ್ಞಾನದಿಂದ ಹೊರಗೆ ಬರಬೇಕು, ಅದು ಸಂಸಾರ. ಇಂತಹ ಅಜ್ಞಾನದಿಂದ ಹೊರಗೆ ಬರಬೇಕು. ಇನ್ನೊಂದು, ಅವಳು ಎಡಗಾಲೋ ಬಲಗಾಲೋ ಇಟ್ಟು ಮನೆಯೊಳಗೆ ಬಂದಾಗ, ಯಾರ ಮನೆಯೊಳಗೆ ಬಂದಾರಲ್ಲ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಹಂಗಂತ ತಲೆ ಮೇಲೆ ಕುಂದಿರಿಸಿಕೊಳ್ಳೋದಲ್ಲ. ನೀವು ಹಂಗ ಮಾಡೋದಿಲ್ಲ, ನೀವು ಹಂಗ ಮಾಡೋದಿಲ್ಲ. ನಿಮ್ಮ ಮಗಳನ್ನ ಬೇರೆ ಕಡೆಗೆ ಕೊಟ್ಟಿರ್ತೀರಿ, ನಿಮ್ಮ ಮಗನಿಗೆ ಬೇರೆದೊಂದು ಕನ್ಯಾ ತಗೊಂಡು ಮದುವೆ ಮಾಡ್ಕೊಂಡಿರ್ತೀರಿ. ಇಲ್ಲಿ ವ್ಯತ್ಯಾಸ ಏನು? ಒಂದು ಕೊಟ್ರಿ, ಇನ್ನೊಂದು ತಗೊಂಡ್ರಿ. ಏನ್ ಮಾಡ್ತೀರಾ ಆ ಟೈಮ್ನೊಳಗ ಅಂತಂದ್ರ, ಯಾವುದನ್ನ ಕೊಟ್ಟಿರಿ ಅದನ್ನ ಯಾವುದು ಬಂದೈತಲ್ಲ ಅದ್ರ ಎದುರಿಗೆ ಕಾಯಂ ಹೊಗಳ್ತಾ ಇರೋದು. ಅಂದ್ರ ಸೊಸಿ ಎದುರಿಗೆ ಮಗಳನ್ನ ಹೊಗಳೋದು. ನನ್ನ ಮಗಳು ಹಂಗಿದ್ಲು, ನನ್ನ ಮಗಳು ಹಿಂಗಿದ್ಲು, ನನ್ನ ಮಗಳು ಅಷ್ಟು ಚಲೋ, ನನ್ನ ಮಗಳು ಎಷ್ಟು ಚಲೋ. ಹೆಚ್ಚಾಗಿ ಈ ಮಾತನ್ನ ಮನಾಗಿ ಹೇಳ್ಕೊತ ಕುಂದ್ರು ಹೆಣ್ಮಗಳ ಅತ್ತಿ. ಇವ ಎಲ್ಲಿರ್ತಾನ? ಮಾವ. ಇವ ಹೋಗಿರ್ತಾನೆ ಯಾವ್ದಾದ್ರು ಕೆಲಸದ ನಿಮಿತ್ತ. ಈ ಹೆಣ್ಮಗಳ ಕಾಯಂ ಮಗಳನ್ನ ಹೊಗಳ್ಕೊತ ಕುಂದಿರ್ತಾಳ. ಇದು ಸರಿಯಲ್ಲ. ನಾನು ಹೊಗಳಾಕ ಬೇಡ ಅನ್ನೋದಿಲ್ಲ. ಆ ಹೊಗಳಿಕೆಗಿಂತ ಈ ಬಂದಿರತಕ್ಕಂತ ಹೆಣ್ಮಗಳನ್ನ ಪ್ರೀತಿ ಹೆಚ್ಚು ಮಾಡಬೇಕು. ಹೆಚ್ಚು ಪ್ರೀತಿಯನ್ನ ಮಾಡಿ ಆ ಪ್ರೀತಿಯಲ್ಲಿ ಆ ಹೊಗಳಿಕೆ ಸ್ವೀಕಾರ ಆಗ್ಬೇಕು. ಹಾಗಿದ್ರೆ ಅದನ್ನ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಇವಳನ್ನ ನಿಂದೆ ಮಾಡೋದು, ಅವಳನ್ನ ಹೊಗಳೋದು ಮಾಡಿದ್ರೆ ದುಃಖ ಆಗಿ ಹೋಗ್ತದೆ. ಸಂಸಾರ, ಮನೆ ಅನ್ನುವಂತಹದ್ದು ಜೈಲಾದಂಗ ಆಗ್ತದೆ, ಜೈಲಾದಂಗ ಆಗ್ತದೆ. ಪ್ರೀತಿ ಇರದ ಅರಮನೆ ಅದು ಶೆರೆಮನೆ, ಪ್ರೀತಿ ಇರುವ ಗುಡಿಸಲು ಅದು ಅರಮನೆ ಅಂತಾರೆ ನಮ್ಮವರು. ಬೇಕು ಅಲ್ಲೊಂದಿಷ್ಟು ಮಮತೆ, ಮಮಕಾರ, ಪ್ರೀತಿ, ವಾತ್ಸಲ್ಯಗಳು ಬೇಕಾಗ್ತಾವ. ಯಾಕ? ಎಲ್ಲದನ್ನು ಬಿಟ್ಟು ಬಂದಿರ್ತಾರ ಆ ಹೆಣ್ಮಕ್ಳು. ತಂದೆ, ತಾಯಿ, ಬಂಧು ಬಳಗ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರನ್ನು ಬಿಟ್ಟು ಹಾಕಿ, ಎಲ್ಲದನ್ನು ಮರೆತು, ಹುಟ್ಟಿದ್ದು ಊರು ಎಲ್ಲದನ್ನು ಬಿಟ್ಟು ಹಾಕಿ ಬಂದಿರ್ತಾರಲ್ಲ. ಅದನ್ನೆಲ್ಲ ಬಿಟ್ಟು ಬಂದಿದ್ದು ನೀವು ನಮ್ಮನ್ನ ಅಪ್ಪಿಗೋಬಹುದು ಅಂತ ಬಂದಿರ್ತಾರ. ಆ ಟೈಮ್ನೊಳಗೆ ನೀವೇ ತಿರಸ್ಕಾರ ಮಾಡಿದ್ರ ಆ ಜೀವ ಬದುಕೋದು ಹೇಗೆ ಆ ಮನೆಯೊಳಗೆ?
ಒಂದು ಉದಾಹರಣೆ ಹೇಳ್ತೀನಿ, ನೀವು ಕಂಡಿರುವಂತಹ ಸತ್ಯ. ನಾನು ಕಂಡಿದ್ದನ್ನು ನಿಮಗೆ ಹೇಳ್ತೀನಿ, ನೀವು ಕಂಡಿದ್ದೀರಿ. ಏನದು? ಮಗಳನ್ನ ಕೊಟ್ಟಿದ್ದೀರಲ್ಲ, ಒಬ್ಬ ಸೊಸೆನ ತಗೊಂಡಿರಲ್ಲ, ಆ ಮಗಳು ಬರಾಕತ್ತೀನಿ ಅಂತ ಫೋನ್ ಮಾಡಿಲ್ಲ ಅಂತ ಇಟ್ಕೊಳ್ರಿ. ಫೋನ್ ಮಾಡ್ತಾಳ, ನಾ ಬಾಳ ಸುಖವಾಗಿದ್ದೀನಿ, ನಾ ಹಂಗದೀನಿ ಹಿಂಗದೀನಿ ಅಂತೆಲ್ಲ ಸುದ್ದಿ ಹೇಳ್ತಿರ್ತಾಳ. ದಿನ ಅವ್ವ ಕೇಳ್ತಿರ್ತಾಳ, ಹೆಂಗದಿದಿ ಹೆಂಗದಿದಿ ಹೆಂಗದಿ. ಪ್ರತಿ ದಿವಸ ಮಗಳನ್ನ ಕೇಳ್ತಾಳ, ಹೆಂಗದಿ ಹೆಂಗದಿ ಅಂತ ಹೇಳಿ. ಅದೇ ಹೆಂಗದಿ ಅಂತ ಒಂದು ಸಾರಿ ಸೊಸಿನ ಕೇಳೋದಿಲ್ಲ. ನೀ ನನ್ನ ಮನೆಯೊಳಗೆ ಹೆಂಗದಿ, ಆರಾಮದಿಯಾ ಕೇಳ್ರಿ, ಒಂದು ಸಾರಿ ಕೇಳ್ರಿ, ಅದು ಬೇರೆ ಇರ್ತದೆ. ಹ್ಯಾಗ ಫೋನ್ ಹಚ್ಚಿ ಅಲ್ಲಿ ಹೆಂಗದಿ ಹೆಂಗದಿ ಅಂತ ಕೇಳ್ತಿರ್ತಿರ್ಲ, ಇಲ್ಲಿನೂ ಕೂಡ ಕೇಳ್ಬೇಕಲ್ಲ. ಇದು ಒಂದು ಜೀವವಲ್ವೇ? ಕೇಳಲ್ಲ, ಅಲ್ಲಿ ಕಾಯಂ ಕೇಳೋದು ಬಿಡಂಗಿಲ್ಲ. ಅದು ಕೇಳುವಂಗ ಕೇಳೋದು, ಕೇಳುವಂಗ ಕೇಳೋದು, ಮತ್ತ ಎದುರಿಗೆ ಬಂದು ಕುಂತಾಗ ಕೇಳೋದು, ಉದ್ದೇಶಪೂರ್ವಕ ಕೇಳೋದು. ಅವಳು ಸಾಕಷ್ಟು ವರ್ಣನೆ ಮಾಡ್ತಾಳೆ, ನಾ ಹಂಗದಿನಿ, ನನಗೆ ಮೊನ್ನೆ ಅಷ್ಟು ತೊಲಿ ಬಂಗಾರ ಕೊಡಿಸಿದ್ರು, ಮೊನ್ನೆ ಎಷ್ಟು ತೊಲಿ ಬಂಗಾರ ಕೊಡಿಸಿದ್ರು, ಮೊನ್ನೆ ಆ ಪೀತಾಂಬರ ತಗೊಂಡು ಬಂದ್ವಿ, ಹಿಂಗೇನೇನು ಒಟ್ಟು ಇದ್ದ ಇರ್ತದ ಸುದ್ದಿ. ಎಲ್ಲರ ಮುಂದೆ ಹೇಳೋದ, ಇಷ್ಟು ಬಂಗಾರ ಕೊಡಿಸ್ಯಾರಂತ, ಇಷ್ಟು ಸೀರೆ ಕೊಡಿಸ್ಯಾರಂತ, ಮತ್ತೆ ಓನೇನವ್ರ ಮುಂದೆ ಹೇಳೋದು, ಕೇಳೋದು, ಓಣ್ಯಾಗಿನ ಮಂದಿ ಮುಂದೆ ಹೇಳೋದು. ಇದು ಒಂದು ಜೀವ ಏನ್ ಮಾಡಾಕೈತೈತೆ ಅಂತ ವಿಚಾರ ಮಾಡಲ್ಲ ನೋಡಿ. ಅವಳೇನಾದ್ರೂ ಬರಾಕತ್ತೀನಿ ಅಂತಂದ್ರ ಮತ್ತ ಅವ್ ಏನು ಕೊಡಿಸ್ಯಾರಲ್ಲ ಅಷ್ಟು ಹಾಕೊಂಡ ಬಾ ನೋಡ್ಲಿ ಓಣ್ಯನವ್ರೆಲ್ಲ ಹೇಳ್ತಾಳ ತಾಯಿ ಮಗಳಿಗೆ, ಎಲ್ಲಾ ಹಾಕೊಂಬ. ಆ ಹೆಣ್ಮಗಳು ಹಾಕೊಂಡು ಎಲ್ಲ ಏನ್ ಕೊಡಿಸ್ಯಾರಲ್ಲ ಆ ಮನಿಯೊಳಗೆ ಎಲ್ಲಾ ಹಾಕೊಂಡು ಬರ್ತಾಳ ಅನ್ಕೊಳ್ಳಿ. ಅವಳು ಬರ್ಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, 4 ದಿವಸಕ್ಕೆ ಬರುವಳಕ್ಕ. ಏನ್ ಸೀರಿದವಲ್ಲವು ಅವು ಕಡಿಮೆ ಹಾಕೋದ್ರೆ ಓಣ್ಯಾಗಿನ ಗೆಳತಿಯರ್ವೆಲ್ಲ ಈಸ್ಕೊಂಡು 2 ದೊಡ್ಡ ಸುಟ್ಕೇಸ್ ಮಾಡೋದವ್. ಎಲ್ಲ ಸಾಕಷ್ಟು ಮಾಡಿಬಿಡುದು, ಅಲ್ಲ ತುಂಬಿ ಬಿಡುದು. 2 ದೊಡ್ಡ ಸುಟ್ಕೇಸ್, ಅವೇನು ಹೊರಾಕ್ ಬರ್ಲಾರ್ದಂತ ಸುಟ್ಕೇಸ್. ಇವ ಯಜಮಾನ್ ಇರ್ತಾನಲ್ಲ, ಅವನಿಗೂ ಒಂದು ಪ್ಲಾಸ್ಟಿಕ್ ಚೀಲದಾಗ ಒಂದು ಸಣ್ಣ, ಒಂದ್ ಅಂಗಿ, ಒಂದು ವಸ್ತ್ರ ಇಟ್ಕೊಂಡು ಮ್ಯಾಲೆ ಹೊರಗೆ. ಗಂಡಗ ಒಂದು ಪ್ಯಾಂಟು, ಒಂದು ಶರ್ಟ್, ಒಂದು ವಸ್ತ್ರ, ಮುಗೀತು. ಅದ್ರ ಆಟ ಸಂಸಾರ. ಎಲ್ಲ ಹಾಕೊಳ್ಳುದ್ರಿ, ಬಂಗಾರದ ಆಭರಣಗಳನ್ನ ಹಾಕೊಳ್ರಿ, ನಾ ಬೇಡ ಅನ್ನಂಗಿಲ್ಲ. ಕೆಲವು ಮಂದಿಗೆ ಒಂದೊಂದು ಕಿವಿಗೆ 20 ತೂತ್ ಇರ್ತಾವ, 20 ತೂತ್, ಒಂದಲ್ಲ 2 ಅಲ್ಲ. ಹಾಕೋರಿ, ಏನಾಗಬೇಕಾಗೈತಿ, 40 ಆಗುವಲ್ವ, ನಮ್ಗೇನಾಗಬೇಕಾಗೈತಿ. ನಾ ವ್ಯತ್ಯಾಸ ಮಾಡ್ಬೇಡ್ರಿ ಅಂತ ಹೇಳಕತ್ತೀನಿ ಅಷ್ಟೇ. ಅವನೇ ಬಾರಕ್ಕೆ ಏನಿರೋದಿಲ್ಲ ಬಾಳ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥದ್ದು ಒಂದು ತಾಮ್ರದ ಉಂಗ್ರ, ಇಲ್ಲ ರಾಘವೇಂದ್ರ ಸ್ವಾಮಿದು ಒಂದು ತಾಮ್ರದ ಉಂಗ್ರ, ಇಷ್ಟ ಇಟ್ಕೊಂಡ್ ಬಂದಿರ್ತಾವ. ಅದ್ರಾಗ ಒಂದ್ ಸಣ್ಣ ಅಂಗಿ ಇಟ್ಕೊಂಡು. ಇವಳು ತಯಾರು ಮಾಡಿದ ಸುಟ್ಕೇಸ್ ಏನೈತಲ್ಲ, ಆಕಿಗೆ ಹೊರಕ್ ಆಗುದಿಲ್ಲ. ಅವನ್ನ ಗೊತ್ತಾ ಹೆಣ್ಮಗಳಿಗೆ ಹೆಂಗೂ ಹೊರತಾನೆ ಅವ ಅಂತ. ತಯಾರು ಮಾಡಿ ಸುಮ್ಮನೆ ಎತ್ತಾಡಿದಾಗ ಮಾಡುದು, ಅದಾಗಂಗಿಲ್ಲ ಬಿಡಂಗಿಲ್ಲ. ಇಲ್ಲಿ ತಗೋ, ನಾ ತಗೋತೀನಿ ಅಂತೂ ಒಟ್ಟ ಹೆಣ್ಮಗಳ ನಾನಾ ತರದಿಂದ ತಯಾರಾಗಿ ಇವನ ಕೈಯಾಗಿ 2 ಸುಟ್ಕೇಸ್ ಕೊಟ್ಟು ಇಂತಹ ಟೈಮ್ನಾಗ ಬಂದ್ ಇಳಿತೀವಿ ಅಂದ್ಕೊಳ್ಳಿ. ಇವಳ ಅವ್ವ ಓಣಿಯೊಳಗೆ 20 ಮಂದಿ ಹೆಣ್ಮಕ್ಳು ಕುಂದರ್ಸಿಕೊಂಡು ತಯಾರಾಗಿರ್ತಾಳ. ಎದ್ರ ಸಲುವಾಗಿ ಮಗಳು ಹೆಂಗ್ ಬರ್ತಾಳ ನೋಡ್ರಿ. ನನ್ನ ಅಳಿಯ ಅಂದ್ರೆ ದೇವ್ರಿದ್ದಂಗ, ನನ್ನ ಅಳಿಯ ಅಂದ್ರೆ ದೇವ್ರಿದ್ದಂಗ. ಅಂತ ಅಳಿಯ ಭೂಮಿ ಮೇಲೆ ಯಾರಿಗೂ ಸಿಕ್ಕೇ ಇಲ್ಲ. ಇದು ಸೊಸಿ ಇದ್ರಿಗೆ ನಡೆದ ವ್ಯವಹಾರ ನಾ ಹೇಳಾಕತ್ತಿದ್ದು. ಆಯ್ತು ಬಂದ್ರ ಅವರು, ಅವ ಸುಟ್ಕೇಸ್ ಹಿಡ್ಕೊಂಡದ್ದು ನೋಡಿದ ಕೂಡಲೇ ಮತ್ತಷ್ಟು ಖುಷಿ. ನೋಡ್ರಿ, ಎಲ್ಲರೂ ನೋಡಿದ್ರೆ ಇಂತವನು, ಇದಕ್ಕ ನಾ ದೇವ್ರ ಅನ್ನೋದು. ಒಂದು ಸುಟ್ಕೇಸ್ ಕೊಟ್ಟಿಲ್ಲ ಆಕಿ ಕೈಯಾಗ. ಆಕಿಗೆ ಅಷ್ಟು ತ್ರಾಸ ಆಗ್ಬಾರ್ದಂತ ಜೋಪಾನ ಮಾಡ್ತಾನವ. ಅದಕ್ಕ ದೇವ್ರಿದ್ದಂಗ ಅನ್ನೋದು ನಾನು. ಆತು, ಒಳಗ್ ಬಂದ್ರು. ಒಳಗ್ ಬಂದ ಕೂಡಲೇ ಈ ಜೀವಕ್ಕ ಸಾಕಾಗಿ ಹೋಗಿರ್ತೈತಿ. ಇದನ್ನ ಮಾತು ಕೇಳಿ ಕೇಳಿ ಹಂಗ ಬಂದಿತ್ ನೋಡಿ. ಅವಳು ತಯಾರಾಕಳ ಹಂಗ. ಇಲ್ಲದ ಸಾಮಾನು ಹಾಕೊಂಡು ಹಾಕಿ 2 ಸುಟ್ಕೇಸ್ ಮಾಡಿಲ್ಲ. ಯಾರು ಮನಾಗಿದ್ದು ಸೊಸಿ ನಡ್ರಿ, ಮತ್ತ ಅವ್ರು ಬಂದಾರ, ನಾವು ಹೋಗ್ಬರು 2 ದಿನ ನ್ಯಾಯ ಮಾಡ್ಯಾದ್ರು ಹೋಗೋದ. ತಯಾರಾದ್ಲು, ನೀವು ಹಿಡ್ಕೋರ್ ಸುಟ್ಕೇಸ್. ಅವಳು ಹೇಳ್ತಾಳ, ನೀವು ಹಿಡ್ಕೋರ್. ಮತ್ತ ಅವ ಹಿಡ್ಕೊಂಡ್ ಬರ್ಲಿಲ್ಲ, ನಿನ್ ತಂಗಿ ಗಂಡ, ನೀವು ಹಿಡ್ಕೋರ್. ನನಗೂ ವಜ್ಜೆ ನಿಗಾಗಲ್ಲ, ಹೊರಕ್ಕಾಗಲ್ಲ. ಅವಾಗ ಇವನು ಹಿಡ್ಕೊಂಡು ಹೊಂಟ ಕೂಡ್ಲೇನೆ ಈಕೆ ಮತ್ತ ಅವಾಗ ಓನೇನವ್ರನ್ನ ಕರೀತಾರ. ಯಾರು ಅವತ್ತೇನು ಓನ್ಯಾಗ ಕರೆದಿಲ್ಲ ಎಲ್ಲಾರನು. ಆ ಹೆಣ್ಮಗಳು ಬರ್ರಿ ವಾ ಬರ್ರಿ, ಎಲ್ಲಾರ ಇಂತ ಗಂಡಸರ್ ನೋಡಿರೇನು? ಆಕಿನ ಹಿಂದೆ ಸುಟ್ಕೇಸ್ ಹಿಡ್ಕೊಂಡು ಹೊಂಟ ನೀವು ಜೊಕುಮಾರ್. ಇವಾಗೆಲ್ಲರ ಗಂಡಸ್ ಅಂತಾರ, ಇದಕ್ಕೆಲ್ಲರ ಗಂಡಸ್ ಅಂತಾರ. ಹಿಡ್ಕೊಂಡು ಹೊಂಟ್ರು ಆಕಾರ ನೋಡ್ರಿ ಅಂತ. ಅದನ್ನು ಓನೇನವ್ರಿಗೆ ತೋರಿಸ್ತಾಳ. ಅರೆ, ಅಳಿಯ ಹಿಡ್ಕೊಂಡು ಬಂದ್ರೆ ದೇವ್ರು ಹಿಡ್ಕೊಂಡ್ ಬಂದಂಗ ಆಗತ್ತ, ಮಗ ಹಿಡ್ಕೊಂಡು ಹೊಂಟ್ರೆ ಜೊಕಮಾರ ಯಾಕ? ಇದು ಸಂಸಾರವೇ?
ಈ ವ್ಯತ್ಯಾಸ ಎಲ್ಲಿ ತನಕ ಹೋಗಲ್ಲ ಅಲ್ಲಿ ತನಕ ನಿಮ್ಮ ಜೀವನ ಸುಖವಾಗಿ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು. ಹಾಗೇನಾದ್ರೂ ದ್ವೇಷ ಸಾಧಿಸಕ್ ಹತ್ತಿದ್ರಿ ಅಂತಂದ್ರ ಜೀವನ ಚಲೋ ಇರಲ್ಲ, ಜೀವನ ಸುಖವಾಗಿ ಸಾಗೋದಿಲ್ಲ, ಅದು ನೆಮ್ಮದಿ ಇರೋದಿಲ್ಲ. ನಾ ಹಂಗಂತ ಅತ್ತೆಂದ್ರನ್ನ ಬೇಯಾಕತ್ತೀನಿ, ಸೊಸೆಂದ್ರನ್ನ ಹೊಗಳಾಕತ್ತೀನಿ ಅಂತಲ್ಲ. ಸ್ವಲ್ಪ ಕಷ್ಟ ಬಂದಾಗ ನೀವು ಸಹಿಸ್ಕೋಬೇಕು. ಯಾಕಂತಂದ್ರ ಅವ್ರಕ್ಕಿಂತ ನೀವು ಮುಂದೆ ಬಾಳವ್ರದಿರಿ. ನೀವು ಮತ್ತೆ ಆ ಟೈಮ್ನಾಗ ತಡ್ಕೊಲಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಒಬ್ಬ ಹೆಣ್ಮಗಳು ಬಹಳ ಬಿಗಿ ಇದ್ಲ, ಅಂದ್ರೆ ಸ್ಟ್ರಿಕ್ ಅಂತಾರಲ್ಲ, ಬಹಳ ಬಿಗಿ ಅಂದ್ರೆ ಬಹಳ ಬಿಗಿ. 4 ಕೇಳಬೇಕು ಎಲ್ಲರೂ, 1 ನಿಮಿಷ ಹೆಚ್ಚು ಕಡಿಮೆ ಆಗಂಗಿಲ್ಲ. ಕಾಯಂ ಅಲಾರಾಮ್ ಇಟ್ಕೊಂಡ ಮಲಗ್ತಿದ್ಲ ಅತ್ತಿ. ಇತ್ತದ ಪದ್ಧತಿ ಎಲ್ಲಾ ಸ್ವಸ್ಥರು ಹೇಳಬೇಕು. ಆ ಟೈಮ್ನಾಗ ಕೆಲಸ ಇರ್ಲಿ ಬಿಡ್ಲಿ, ಎಬಸ್ ಮುಂದೆ ಅಡಿಗೆ ಅವೆಲ್ಲ ಪ್ರಾರಂಭ ಆಗಬೇಕು. ಅಷ್ಟು ರೇಷನಿನ ಕಿಲಿ ತನ್ನ ಕೈಯಾಗ ಅಳತಿ ಮಾಡಿ ಅಕ್ಕಿ ಕೊಡ್ತಿದ್ಲಂತ. ಎನಸೋದ ಅವತ್ತು ಎಷ್ಟು ಮಂದಿ ಅದರ ಮನಾಗ ಎನಿಸಿ ಕೊಟ್ರು, ಅಳತಿ ಮಾಡಿ ಕೊಟ್ರು. ಈ 4 ಕೆಲ್ಸೋದು, ಈ ಅಳತಿ ಮಾಡಿ ಕೊಡೋದು ಅವ್ರಿಗೆಲ್ಲ ತಲೆ ಹಿಡಿದು ಹೋಗಿತ್ತು. ಎಲ್ಲಿ ತನಕಪ್ಪ ಹಿಂಗೆ? ಒಮ್ಮೆರ ಆರಾಮ್ ಮಲಗಕ್ ಆಗ್ಲಿಲ್ಲ, ಒಮ್ಮೆರ ಸ್ವತಂತ್ರವಾಗಿ 4 ತುತ್ತು ಹೆಚ್ಚು ಉಣ್ಣಕ್ ಆಗ್ಲಿಲ್ಲ. ಅವ್ರು ಓಸುರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ನಮ್ಮ ಅತ್ತಿಗೆ ಬುದ್ಧಿ ಕಲ್ಸು. ಹೆಂಗ್ ಮಾಡೋದು? ಓಸುರು ಕೂತ್ಕೊಂಡು ಮಾತಾಡಿದ್ರು. ಏನ್ ಮಾತಾಡಿದ್ರು? ಅಲಾರಾಮ್ ಕೆಡಿಸಿಟ್ಕೊಳೋದು, ಕೆಡಿಸಿಡೋನು, ಗೊತ್ತಾಗ್ಲಾರ್ದಂಗೆ ಕೆಡಿಸಿಡೋನು. ಏನ್ ಹಗಲಲ್ಲಿ ನೋಡ್ಕೊಂತ ಇರ್ತಾಳ. ಅದ್ರಾಗ ಒಬ್ಬ ಹೆಣ್ಮಗಳು ಸ್ವಲ್ಪ ITI ಅಂತದ್ ಇಂತದ್ ಮಾಡಿದ್ಲು. ಏನ್ ಮಾಡ್ಬೇಕು ಮಾಡಿಟ್ಲ ಹೆಣ್ಮಗಳು. ಅದು ಕೆಟ್ಟಿತ್ತು. ಆ ಮುದಿಕೆ ಪಾಪ ಮರುದಿವ್ಸ 4 ಕೇಳಬೇಕಾದದ್ದು 6:30 ಅಂದ್ಬಿಡ್ತು. ಇದು ಒದರ್ಲೇ ಇಲ್ಲಲ್ಲ, ತೋರಿಸಿದ್ಲು ಇದು ಕೆಟ್ಟೈತಿ. ಅರೆ ಅಳತಿ ಮಾಡಿಕೊಡು ಹೆಣ್ಮಗಳು ರಿಪೇರಿ ಯಾಕೆ ಮಾಡ್ಸಕ್ ಹೋಗ್ಕಳದ? ಬೇಡ ಇದ್ರದ. ಆ ಮುದುಕಿಗೆ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎಬ್ಸಕ್ ಚಲೋ ಮಾಡ್ಬಿಟ್ಲ ಆಕಿ. 2ಕ್ಕೆ ಎಚ್ಚರ ಆದ್ರೂ ಏಟ್ ಆಗೈತೆ ಇನ್ ಟೈಮ್ ಹೇಳ್ರಿ ಇದ್ದಿದ್ದು ಒಂದು ಕೆಟ್ಟ ಹೊತ್ತನ್ನೋದು ಎಬ್ಸಿದ್ದಂಗ. ಮೊದಲಿಂದು ಬೇಕಾತು, ಇದು ಬೇಡ. ಅದಕ್ಕೆ ನಮ್ಮವ್ರು ಊದದ್ ಕೊಟ್ಟು ಗೊತ್ತೈತೆ ನಿಮ್ಗದ. ಈ ಅಕ್ಕಿ ಅಳತೆ ಮಾಡಿ ಕೊಡೋದಿತ್ತಲ್ಲ, ಅದನ್ನು ಇದು ಬಾವ್ಯಾಗ ಹೋಗದಾವ ಇವು. ಆ ಹೆಣ್ಮಗಳು ಮುಟ್ಟಿಗಿಲಿ ಕೊಡಾಕತ್ತಿಲ್ಲ, ಎಲ್ಲಿ ಹೆಚ್ಚಾತಾನೆ ಅನ್ನೋದು ಕಡಿಮೆನ ಕೊಡ್ಸಾಗ್ಲಿಲ್ಲ. ಸ್ವಲ್ಪ ಕಷ್ಟ ಬಂದಾಗ ನೀವು ಸಹಿಸಿಕೋಬೇಕು. ಹಂಗ ಏನಕ್ಕೆ ಕೊಟ್ರು ಅದು ನಿಮ್ ಸಲುವಾಗಿ ಇರ್ತಲ್ಲ. ನೀವು ಅವರನ್ನ ಗೌರವಿಸ್ಬೇಕು, ಅವ್ರು ನಿಮ್ಮನ್ನ ಗೌರವಿಸ್ಬೇಕು. ನೀವು ಅವ್ರನ್ನ ಪ್ರೀತಿಸ್ಬೇಕು, ಅವ್ರು ನಿಮ್ಮನ್ನ ಪ್ರೀತಿಸ್ಬೇಕು. ಅದೇ ಸಂಸಾರ. ಮತ್ತೊಂದೇನಿಲ್ಲ. ಅತ್ತೆ ಈ ಕಿರಿಕಿರಿಗೆ ಬೇಸತ್ತಿರುವಂತಹ ಸೊಸೆ ಯಾವುದೋ ಒಬ್ಬ ಸ್ವಾಮಿಗಳ ಕಡೆಗೆ ಹೋಗಿ, ನಮ್ಮ ಅತ್ತೆ ಸಲುವಾಗಿ ಸಾಕಾಗಿದ್ರಿ, ಒಂದು ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅವಳನ್ನ ಕೊಲ್ಲಬೇಕು. ಇವ್ 2 ದಾರಿ ಅದಾವ, ನನಗೆ ಯಾವ್ದು ಮಾಡ್ಲಿ? ಅವ್ರು ಹೇಳಿದ್ರಂತ ಸ್ವಾಮಿಗಳು, ಕೊಲ್ಲೋದು ಬೇಡ ಅಮ್ಮ, ಕೊಲ್ಲೋದು ಬೇಡ. ಆಕೆ ಸತ್ತಿರ್ಬೇಕು, ಆ ಅಪವಾದ ನಿಮಗ್ ಬಂದಿರಬಾರ್ದು. ಅವ್ರು ತಲೆ ಓಡಿಸಿದ್ರಂತ ಸ್ವಾಮಿಗಳು. ಯಪ್ಪ, ಅದಕ್ಕ ನಿಮಗ್ ಸ್ವಾಮಿಗಳು ಅಂತಾರ ನೋಡ್ರಿ. ಗಣಪ್ರೀತಿ ಸ್ವಾಮಿಗಳು ಅಂತ ಅವ್ರನ್ನ ಕಂಡ್ರೆ ಅಂತ ಸ್ವಾಮಿಗಳು ಇರ್ಬೇಕು. ಉದ್ದಕ್ಕ ಪಾದ ಹಿಡ್ಕೊಂಡು ನೀವೇನ್ ಕೇಳ್ತೀರಿ ಅದನ್ನ ಕೊಡ್ತೀವಿ. ನನ್ನ ಮನಾಗಿಲ್ಲ ಅಂದ್ರೆ ತವ್ರ ಮನೆಯಿಂದ ತರಿಸ್ಕೊಡ್ತೇವೆ, ಅದನ್ನ ಮೊದಲು ಮಾಡಿ. ಅದಕ್ಕೆ ಎಷ್ಟರ ಹೋಗ್ಲಿ, ಆಕಿ ಒಟ್ಟ 3 ತಿಂಗಳು 4 ತಿಂಗಳದಾಗ ಕಣ್ ಮುಚ್ತಾಳದಲ್ಲಿ ಮುಚ್ತಾಳ. ಈಗ ಬೇಕಂತಂದ್ರ 1-2 ತೊಲೆ ಬಂಗಾರ ಐತ್ರಿ, ಅದನ್ನ ಕೊಟ್ಟು ಬಿಡ್ತೀನಿ. ರೊಕ್ಕ ಇಲ್ಲ, ಈಗ ಅದನ್ನ ಮಾರ್ಕೊಂಡು ಏನಾರು ಮಾಡ್ಕೊರಿ, ಕಳದತ್ತಂತ ಹೇಳ್ತೀನಿ. ಏನ್ ಬೇಡ, ಮುಂದೆ ಶುದ್ಧ ಆದ್ಮೇಲೆ ಕೊಡಿ ಅಂತವ ಅಂತ ಹೇಳಿ ಅವರು ಏನ್ ಮಾಡಿದ್ರು ಅಂದ್ರ, ಒಂದೇನೋ ಕುಡಿ ತರಿಸಿದ್ರು, ಅದಕ್ಕೊಂದಿಷ್ಟು ಏನೇನೋ ಕೂಡಿಸಿದ್ರು, ಕೊಟ್ಟು. ನೋಡು, ಏನು ನಿಮ್ಮಿಬ್ರೊಳಗ ವೈಮನಸ್ಸು ಐತಲ್ಲ, ಅತ್ತೆ ಸೊಸೆ ಮಧ್ಯದೊಳಗ ವೈಮನಸ್ಸು ಐತಲ್ಲ, ಆ ವೈಮನಸ್ಸನ್ನ ಸ್ವಲ್ಪ ನೀ ಈಗ ಸದ್ಯದ ಮೆಟ್ಟಿಗೆ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಅತ್ತೆ ನಿನಗೆ ಎಷ್ಟರೇ ಹಿಂಸೆ ಮಾಡ್ಲಿ, ನೀ ಮಾತ್ರ ಕಾಳಜಿ ಮಾಡ್ಬೇಕು. ಯಾಕಂದ್ರೆ ಓನೇರ್ ಮಂದಿಗೆ ಗೊತ್ತಾಗ್ಬೇಕಲ್ಲ, ಅದು ಬಹಳ ಕಾಳಜಿ ಮಾಡಾಕಂತಾಳ, ಎಷ್ಟೇ ಕಷ್ಟ ಕೊಟ್ರು ಪ್ರೀತಿ ಮಾಡಾಕಂತಾಳ ಸೊಸೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಹಂಗ ಮಾಡ್ರಿ. ನೀವೇನ್ ಹೇಳ್ತೀರಿ ಅದನ್ನ ಮಾಡ್ತೀನಿ. ಏನ್ 4 ತಿಂಗಳು ಏನಾಗಬೇಕಾಗೈತ್ರಿ ಗುರುಗಳು? ಇಷ್ಟ ವರ್ಷ ಬಂದಿನಿ, 4 ತಿಂಗಳು, ಇನ್ನೂ 1-2 ತಿಂಗಳು ಹೆಚ್ಚಾಗ್ಲಿ, ಒಟ್ಟು ನಾ ಮಾಡ್ತೀನಿ. ಪ್ರಾರಂಭ ಆತು,
ಅವ್ರು ಕೊಟ್ಟಿದ್ದೇನು? ಕುಡಿ ಕೊಟ್ಟಿದ್ರು. ಹಾಲ್ನ್ಯಾಗ ಹಾಕಿ ಕೊಡಿದಿನ ಬೆಳಗ್ಗೆ ಒಂದ್ ಲೋಟ ಸರಿಯಾಗಿ ಕಾಸು, ಕಂಪಾಗುವಂಗ್ ಕಾಸು, ಕೆಂಪಾಗುವಂಗ್ ಕಾಸು. ಕಂಪು ಬೇರೆ ಕೆಂಪು ಬೇರೆ, ಕೆಂಪಾದಾಗ ಕಂಪು ಆಕೈತದು. ಹಂಗ ಮಾಡಿ ಇದನ್ನ ಒಂದ್ ಚಮಚ ಹಾಕಿ ಕಲಿಸ್ಕೊಡು. ಕಾಲೊತ್ತು, ತಲಿವತ್ತು, ಸ್ನಾನ ಮಾಡಿಸು, ಬಟ್ಟಿ ತೊಳಿ, ಇಸ್ತ್ರಿ ಮಾಡಿಕೊಡು, ಉಣಸು, ಉಂಡು ಮುಗಿದು ಕೂಡಲೇ ತಾಟ್ ತೊಳಿ, ಹಿಂಗೆಲ್ಲ ಮಾಡು. ಸಂಶಯ ಬರಬಾರ್ದಲ್ಲ, ಅಷ್ಟ ಮಾಡು. ಹಿಂಗ ಮಾಡಕ್ ಹತ್ತಿದ ಹೆಣ್ಮಗಳು, ಆ ಹೆಣ್ಮಗಳಿಗೆ ಹಾಲು ತಂದು ಕೂಡಲೇ ಹೊಟ್ಟೆ ರುಮ್ಮಂತು, ನೀರು ಸಹಿತ ಕೊಡ್ಲಾರ್ದಕ್ಕೆ ಹಾಲು ತಗೊಂಡು ಬಂದವಳು ಇದೆಯಂತ ಕರ್ಮ. ಆಕೆನು ಕುಡಿಲಿಲ್ಲ. ಇದು ಬೇರೆನೆ ಇದ್ದಂಗೆ ಇದೇನೋ ಅನ್ಕೊಂಡು ಆಕೆಗೆ ನಾವು ಹುಷಾರಿಲ್ಲ. ಯಾಕಂದ್ರೆ ಈಗಿಗಿಂತ ಹಿರೇಕಿ ನೋಡ್ರಿ, ಕುಡಿಲಿಲ್ಲ ಮುದುಕಿ. ವಾರದ ಮೇಲೆ ಒಂದ್ ತಟೆಯಾಗ ವಿಶ್ವಾಸ ಬಂದು ಒಂದು ಗುಟುಗು ಕುಡ್ದಿಟ್ಟಿದ್ಲು. ಬಾಳ ಕುಡಿದ್ರೆ ಏನಾರ ಆಗ್ಬೋದು, ಇಟ್ಟು ಕುಡಿದ್ರೆ ಬದುಕ್ಬೋದು, ದವಾಖಾನೆ ಇದಾವ ಅಂತ ಹೇಳಿ ಆಟ ಕುಡ್ದಿಟ್ಟಿದ್ಲು. ಏನೂ ಆಗ್ಲಾರ್ದಕ್ ಮರುದಿವ್ಸ ಮತ್ತೊಂದು ಅರ್ಧ ಕುಡಿದ್ಲು, ಮತ್ತೆ ಮುಂದೆ ಪೂರ್ತಿ ಕುಡಿಯಾಕ ಹತ್ತಿದ್ಲು. ಸ್ವಲ್ಪ ಸಂಶಯ ಬರಾಕತ್ತು, ಸೊಸಿ ಬದ್ಲಿ ಆದಂಗ ಕಾಣ್ತೈತಿ, ಜೀವ ಮಾಡ್ತಿದ್ದಂಗ ಕಾಣ್ತೈತಿ ಅಂತ. ತಾನು ಬೇಯೋದು ನಿಲ್ಲಿಸಿದ್ದಿಲ್ಲ, ಆದ್ರೆ ಅವಳು ಕಾಳಜಿ ಮಾಡೋದನ್ನು ಅವಳು ನಿಲ್ಲಿಸಿದ್ದಿಲ್ಲ. ಇದು ಹೀಗೆ ನಡೆದಿತ್ತು. ಮಾಡ್ಬೇಕು. ಮಾಡುವಾಗ ಹಿಂಗ ಕಪಟತನದೊಳಗ ಮಾಡೋದಲ್ಲ. ಅತ್ತಿ ಸೇವಾನ, ಮಾವನ ಸೇವಾನ ಮನಸ ಮಾಡ್ರಿ. ಏನಾಗ್ಬೇಕಾಗಿ ಮನಸ ಮಾಡಿಬಿಡುದು. ಆ ಕಡೆಯಿಂದ ಏನಾದ್ರು ಆಗ್ಲಿ. ನೀವು ಹಂಗ್ ಮಾಡಲ್ಲ. ಯಾವ್ದೋ ಒಬ್ಬ ಹೆಣ್ಮಗಳು ಅತ್ತಿ ಕರ್ಕೊಂಡು ಯಾರ್ದೋ ಮದುವೆಗೆ ಹೋದಾಗ ಅತ್ತಿ ಎಲ್ಲಿ ಕುಂತ್ರು ಒಂದ್ ಹಾಸ್ಯ ಬಿಡ್ತಿದ್ಲಂತ, ಕೈಯಾಗಿ ಹಿಡ್ಕೊಂಡು ಹೋಗಿದ್ಲ, ಅದು ಸುಳ್ಳಿ ಸುದ್ದಿ. ಅಲ್ಲಿ ಬಂದ ಮಂದಿ ಎಲ್ಲ ಹಿಂಗಿರ್ಬೇಕವ ಸ್ವಸ್ಥರ ಹತ್ರ. ಎಷ್ಟು ಕಾಳಜಿ ನೋಡ್ರಿ. ನೆಲದ ಮೇಲೆ ಕುಂತ್ರು ಹಾಸ್ತಾಳ, ಕುರ್ಚದ ಮೇಲೆ ಕುಂತ್ರು ಹಾಸ್ತಾಳ, ಆಕಿ ನೆಲದ ಮೇಲೆ ಕುಂದ್ರಬಾರ್ದಂತ ಕಾಳಜಿ ಮಾಡ್ತಾಳ. ಇಂಥವ್ರಿಗೆ ಸ್ವಸ್ಥರ ಅಂತಾರಂತ ಅವ್ರು ಮಾತಾಡುವಾಗ ನಿನಗೇನ್ ಗೊತ್ತೈತಿ, ಸುಮ್ಮಿರ್ರಿ, ಇದು ನನ್ನ ಸೀರೆ ಉಟ್ಕೊಂಡು ಬಂದೈತಿ, ಎಲ್ಲಿ ಬೇಕಲ್ಲೇ ಕುಂದ್ರಂತ ಕಿವಿಯಾಗಿ ಹೇಳಿಲ್ಲ ಆಕಿ. ಅತ್ತಿ ಸೊಸಿ ಸೀರೆ ಉಟ್ಕೊಂಡು ಬಂದಿದ್ದಕ್ಕೆ ಹಾಸುದ ಹಂಗ ಎಲ್ಲಿ ಬೇಕಲ್ಲಿ. ಇಂಥ ಒಣ ಕಾಳಜಿ ಬೇಡ ನಮಗ. ಮಾನಸಿಕವಾಗಿ ಬದಲಾವಣೆಗೊಳ್ಳೋದು, ಸ್ವಲ್ಪ ಮನಸಾ ಸೇವೆಯನ್ನು ಮಾಡೋದು. ಇವಳು ಹಿಂಗ ಸೇವೆ ಮಾಡಕ್ ಹತ್ತಿದ ಕೂಡ್ಲೇನೆ ಒಂದ್ ತಿಂಗಳಿಗೆ ಅತ್ತಿ ಬದ್ಲಿ ಆದ್ಲು. ದಿನ ಹಾಲು ಕೊಡುದು, ಕಾಲು ಹೊತ್ತುದು, ಹಿಂಗೆಲ್ಲ ಮಾಡುದು. ಒಂದ ತಿಂಗಳಿಗೆ ಸ್ವಲ್ಪ ಬದಲಿಯಾಗಿ ಬೇಯೋದನ್ನ ನಿಲ್ಲಿಸಿದ್ಲು. ಇನ್ನು 15 ದಿವಸಕ್ಕ ಆ ಸೊಸಿ ಅಡಿಗೆ ಮಾಡೋ ಟೈಮ್ನಾಗ ತಾನು ಅಂತ ಹೆಚ್ಚು ಕೊಡೋದು, ಒಂದಿಟ್ಟು ತೊಳೆದು ಕೊಡೋದು, ಹಿಂಗ್ ಮಾಡಕ್ ಹತ್ತಿದ್ಲು. 2ನೇ ತಿಂಗಳಿಗೆ ನೀ ಬಾಳ ತನ್ಕೊಂಡಿವ, ಕುಂದ್ರಿಲ್ಲ ನಾಕತ್ತಿದ್ಲು. ಯಾರಿಗೆ? ಜೀವನದಾಗ ತನ್ಕೊಂಡಿದಿ. ಇವು ಏನು ಅನ್ಲಾರ್ದ ಹೆಣ್ಮಗಳು ಕುಂದ್ರು ಸಾಕತ್ತಿದ್ಲು. ಇಲ್ಲಿ ಕುಂದ್ರು, ಇವತ್ತೊಂದ್ ದಿವ್ಸ ನಾ ಮಾಡ್ತೀನಿ, ಏನಾಗುದ್ರು, ಇನ್ನೂ ಗಟ್ಟಿದ್ದೀನಿ. ಇದು ಹಿಂಗ ಬದಲಿ ಆತು. 3ನೇ ತಿಂಗಳಿಗಂತೂ ಸೊಸಿನ ಕುಂದ್ರಿಸಿ ಮಾಡಾಕೈತಿ ಅದು ಮುದುಕಿ. ತೋರಿಸಿದ ಪ್ರೀತಿಗೆ ಸೋತು ಹೋಗ್ಯಾಳ. ದಿನ 2 ಟೈಮ್ ಕೊಡು ಹಾಲಿಗೆ ಸೋತು ಹೋಗ್ಯಾಳ. ಹಾಲಾಹಲದ ಬದುಕು ಹಾಲಾಗಿ ಹೋಯ್ತು. ಯಾವಾಗ ಹಿಂಗ ನಡೀತ ಸಂಸಾರದೊಳಗ, ಸೊಸಿನ ಕುಂದ್ರಿಸಿ ಅತ್ತಿ ಯಾವಾಗ ಅಡಿಗೆ ಮಾಡಕ್ ಹತ್ತಿದ್ಲು, ಆಕಿಗೆ ಹೊಟ್ಟೆ ರುಮ್ಮಂತು. ಯಾರಿಗೆ? ಸೊಸಿಗೆ. ಇದು ಸತ್ರ ಕಷ್ಟ ಐತಲ್ಲ ನನಗ, ಸಾಯ್ಬಾ. ಕುಂದ್ರಿಸಿ ಅಡಿಗೆ ಮಾಡಕ್ ಹಾಕತ್ತಿಲ್ಲ ನಮ್ಮ ಅತ್ತಿ ಅಂದ್ರೆ ಸಾಯ್ಬಾ. ಇನ್ನೇನು 1 ತಿಂಗಳು 1.5 ತಿಂಗಳು ಬದುಕಾಕ್ಯದಾಳ. ಈಗ ಏನಾರ ಮತ್ತೆ ಬದುಕು ಅಂತ ಇಬ್ರು ಬದಲಿ ಆಗಿಬಿಟ್ರು. ಇಬ್ರು ಬದಲಿ ಆದ್ರು. ಗುರುಗಳೇ, ನಮ್ಮ ಅತ್ತಿ ಸಾಯಬಾರ್ದು, ಅದಕ್ಕೊಂದಿಷ್ಟು ಏನಾರು ಹೋಗ್ಲಿ, ಬದುಕಂಗ್ ಮಾಡ್ರಿ, ಬದುಕಂಗ್ ಮಾಡ್ರಿ. ಬಹಳ ಚಲೋ ಅದಾಳ, ಬಹಳ ಚಲೋ ಅದಾಳ. ಗುರುಗಳು ಹೇಳ್ತಾರ, ನಾ ಏನು ಕೊಟ್ಟಿದ್ದಿಲ್ಲ, ವಿಷ ಕೊಟ್ಟಿದ್ದಿಲ್ಲ, ಬಾದಾಮಿ ಬೀಜ ಕೊಟ್ಟು ಪುಡಿ ಮಾಡಿ ಅದ್ರಾಗ ಒಂದ್ ಕಲ್ಸಕ್ರಿ ಜಜ್ಜಿ ಪೌಡರ್ ಹಾಕಿ ಕೊಟ್ಟಿದ್ದೆ ಅಷ್ಟೇ. ಆ ಬಾದಾಮಿ ಕಲ್ಸಕ್ರಿ ಹಾಲಾಗಿ ಸೇರಿಸಿದ್ರೆ ಏನಾಗಲ್ಲ. ಅತ್ತಿ ನಿನಗೆ ಸೋತಾಳ, ವಿಷ ಕೊಟ್ಟಿಲ್ಲ. ಅತ್ತಿ ಬದಲಿಯಾಗ್ಯಾಳ. ಇದೇ ಸಂಸಾರ. ಕೊಲ್ಲೋದಲ್ಲ, ಕಾಯೋದು. ದ್ವೇಷ ಸಾಧಿಸೋದಲ್ಲ, ಪ್ರೀತಿ ಸಾಧಿಸೋದು. ಎಷ್ಟು ಸಾಧ್ಯನೋ ಅಷ್ಟು. ಸಂಪತ್ತು ಬೇಕಾಗಿಲ್ಲ ಸುಖವಾಗಿರಾಕ. ಸರ್ವಜ್ಞ ಹೇಳ್ತಾನ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರೆತು ನಡೆವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ. ಪತಿ ಹಾಗಿರ್ತಾನೋ ಹಾಗ ಸತಿ ಇರಬೇಕು, ಸತಿ ಹಾಗಿರ್ತಾಳೋ ಹಾಗ ಪತಿ ಇರಬೇಕು. ಇದೇ ಸಂಸಾರ. ಸುಖದಾಗಿದ್ರು ಸುಖವಾಗಿರ್ರಿ, ದುಃಖದಾಗಿದ್ರು ದುಃಖದಾಗೂ ಪಾಲ್ಗೊಳ್ರಿ. ಹೆಂಡತಿಗೆ ಕಷ್ಟ ಬಂದೈತಂದ್ರೆ ಗಂಡ ಅದ್ರಾಗ ಪಾಲ್ದಾರನಾಗ್ಬೇಕು. ಗಂಡಗೆ ಕಷ್ಟ ಬಂದೈತಂದ್ರೆ ಹೆಂಡತಿನೂ ಕೂಡ ಪಾಲ್ದಾರಳಾಗ್ಬೇಕು. ನೀವಿಬ್ರು ಪರಸ್ಪರ ಕೈ ಹಿಡ್ಕೊಂಡು ಬದುಕ್ತಕ್ಕಂಥ. ವನವಾಸ ಬಂತು ಶ್ರೀರಾಮಚಂದ್ರನಿಗೆ. ವನವಾಸ
ವರ್ಷಲ್ಲ 2 ವರ್ಷ ಅಲ್ಲ, 14 ವರ್ಷ. ಆ ವನವಾಸ ಬಂದಿರುವಂತಹ ಸಂದರ್ಭದೊಳಗ ಹೊರಟ್ರಲ್ಲ ವನವಾಸಕ್ಕ, ಅವಾಗ ಸೀತಾನು ಹಿಂದೆ ಹೊರಟ್ಲು ತನ್ನ ಎಲ್ಲ ಬಟ್ಟಿ ಕಟ್ಕೊಂಡು. ಆ ಹೊರಟಿರುವಂತಹ ಸೀತಾಗ ಗೆಳತಿಯರೆಲ್ಲ ಕೇಳ್ತಾರ, ವನವಾಸ ಬಂದಿದ್ದು ಶ್ರೀರಾಮನಿಗೆ ಹೊರತಾಗಿ ನಿನಗಲ್ಲ, ನೀನ್ಯಾಕ ಹೊರಟಿದಿ, ನೀ ಇಲ್ಲೇ ಸುಖವಾಗಿರು, ಆ ಅಡವ್ಯಾಗ ಮಲ್ಲಿಗೆ ನೀ ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ ಸೀತಾ ಹೇಳ್ತಾಳ, ಯತ್ರ ರಾಮ ತತ್ರ ಅಯೋಧ್ಯ. ಎಲ್ಲಿ ರಾಮನಿದ್ದಾನೋ ಅದೇ ಅಯೋಧ್ಯನೇ ಹೊರತಾಗಿ ಈ ಕಟ್ಟಡ ಅಲ್ಲ ಅಯೋಧ್ಯ ಅಂತ ಹೇಳ್ತಾಳ. ಅಡವ್ಯಾಗಿದ್ರ ಅದೇ ಅಯೋಧ್ಯ, ಆತ ಇದ್ದಲ್ಲಿ ನಾ ಇದ್ರ ಅದು ನನಗೆ ಅಯೋಧ್ಯ ಪಟ್ಟಣ ಆಗ್ತದೆ. ಅಂತಹ ಸಂಸಾರವನ್ನ ಮಾಡಿದವರ ನಾಡಿದು. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದನ್ನು, ಅದಕ್ಕೂ ಇದಕ್ಕೂ ಎದಕ್ಕೋ ಹಾಡ್ತಾರಲ್ಲೇನ್ರಿ. ಇಬ್ರು ಬಡವರಾಗಿರುವಲ್ರಕ್ಕ, ನೀವು ಕುಡಿಯೋದು ಗಂಜಿ ಆಗುವಲ್ದಕ್ಕ, ಪರಸ್ಪರ ಪ್ರೀತಿ ವಿಶ್ವಾಸದೊಂದಿಗೆ ಆ ಗಂಜಿಯನ್ನು ಕುಡಿದು ಸುಖವಾಗಿ ಬದುಕ್ರಿ. ಗಂಜಿ ಕುಡಿದು ಸುಖವಾಗಿ ಬದುಕಿದವರು ಎಷ್ಟು ಜನ ನಮ್ಮ ನಾಡಿನೊಳಗಿಲ್ಲ, ಸಹಕರಿಸಿಕೊಂಡು ಬಾಳಿದವರು ಎಷ್ಟು ಜನ ನಮ್ಮ ನಾಡಿನೊಳಗಿಲ್ಲ. ಅದು ನಿಮಗೆ ಗೊತ್ತಿಲ್ಲೇನು? ಎಲ್ಲರಿಗೂ ಗೊತ್ತದ. ನಿಮ್ಮ ಮನೆಯೊಳಗಿನ ಡೈನಿಂಗ್ ಟೇಬಲ್ ಮೇಲೆ ಏನ್ ಇಟ್ಟಿರಿ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ತರದ ಹಣ್ಣುಗಳ ಇಟ್ಟಿರಿ, ಎಷ್ಟು ತರದ ಸಿಹಿ ತಿನಿಸುಗಳನ್ನು ಇಟ್ಟಿರಿ, ಎಷ್ಟು ತರದ ಖಾರದ ತಿನಿಸುಗಳನ್ನು ಇಟ್ಟಿರಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆ ಡೈನಿಂಗ್ ಟೇಬಲ್ ಮೇಲೆ ಇರುವಂತಹ ತಿನಿಸುಗಳನ್ನ ಯಾವ ಮನಸ್ಸಿನಿಂದ ತಿನ್ನಾಕತ್ತಿರೋದು ಮುಖ್ಯನೇ ಹೊರತಾಗಿ ಆ ಪದಾರ್ಥಕ್ಕೆ ಬೆಲೆ ಇಲ್ಲ. ಅಲ್ಲಿ ಪದಾರ್ಥಕ್ಕೆ ಬೆಲೆ ಇಲ್ಲ. ಅಲ್ಲಿ 6 ಕುರ್ಚೆ ಇರ್ತಾವ, 6 ಕುರ್ಚೆ. ಅತ್ತಿ ಮಾವಿಗೆ 2, ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳಿಗೆ 2, ನಿಮಗೆ 2. ಯಾರ 7 ಹಾಕ್ಯಾರನಪ್ಪ ಕುರ್ಚೆನ? 8 ಹಾಕ್ಯಾರನು? ಇಲ್ಲಲ್ಲ, 6 ಕುರ್ಚೆ ಅದಾವ. ಪರಸ್ಪರ ಹಿಂಗ ಕುತ್ಕೊಂಡು ಊಟ ಮಾಡ್ರಿ, ನಕ್ಕೊಂತ ಊಟ ಮಾಡ್ರಿ. ಅಲ್ಲಿ ಒಂದು ಲೋಟ ಗಂಜಿನ ಕುಡೀರಿ, ನೀವು ಸುಖವಾಗಿ ಕುಡೀರಿ, ತೃಪ್ತಿ ಮನಸ್ಸಿನಿಂದ ಕುಡೀರಿ ನೀವು. ಅದೇ ನಿಮಗೆ ಸಂಸಾರ ಆಗಿ ಹೋಗ್ತದೆ. ಅದನ್ನೆಲ್ಲ ಬಿಟ್ಟು ವೈಮನಸ್ಸಿನಿಂದ ಹಣ್ಣು ತಿಂದ್ರೆ ಏನಾಗಬೇಕಾಗೈತಿ, ಸಿಹಿ ತಿಂದ್ರೆ ಏನಾಗಬೇಕಾಗೈತಿ, ಅದು ಉಪಯೋಗ ಆಗೋದಿಲ್ಲ. ಇನ್ನು ಹೆಣ್ಮಕ್ಳು ಚಲೋ ಬಾಳ್ವೆ ಮಾಡ್ತಕ್ಕಂತಹ ಪತಿಗೆ ಸರಿಯಾಗಿ ಹೊಟ್ಟೆಯ ಕಾಳಜಿಯನ್ನ ಮಾಡಬೇಕು, ನೆತ್ತಿಯ ಕಾಳಜಿಯನ್ನ ಮಾಡ್ಬೇಕು. ನೀವೆಲ್ಲ ಚಟ ಮಾಡೋರ್ ಬಗ್ಗೆ ಕಾಳಜಿ ಮಾಡಬೇಡ್ರಿ, ಮನಿ ಹಾಳು ಮಾಡೋರ್ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಯಾರು ಚಟರಹಿತರಾಗಿ ದುಡಿಮೆಯಿಂದ ಮನೆಯನ್ನ ಸಾಗಿಸ್ತಾರಲ್ಲ, ಅವ್ರನ್ನ ಕಾಳಜಿ ಮಾಡೋದನ್ನ ತಾಯಂದಿರು ನಿಲ್ಲಿಸಬಾರದು. ಬಹಳಷ್ಟು ಕಾಳಜಿ ಮಾಡ್ಬೇಕು. ಕೆಲವು ಜನ ರಗಡ್ ಪ್ರಾಮಾಣಿಕರದಾರ ಪುರುಷರು, ಆದ್ರ ನಮ್ಮ ಹೆಣ್ಮಕ್ಳ ಹಂಗಿಲ್ಲ. ಅವರೊಂದ್ ರೀತಿಯಿಂದ ಬ್ಯಾರೆನ. ದಾಸರಂತಾರ, ಬಹುಶಃ ಇದು ಎಲ್ಲಾ ಕಾಲಕ್ಕೂ ಇತ್ತು ಅಂತ ಕಾಣುತ್ತೆ. ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ, ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ, ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಗಂಡನಾಜ್ಞೆ ಮೀರಿ ಕಂಡ ಮನೆ ತಿರುಗುವಂತ ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಈಗಿನವ್ರು ಹಾಡಿದ್ದಲ್ಲ ಇದು, 100 ವರ್ಷಗಳ ಹಿಂದೆ ಹಾಡ್ತಾರ ದಾಸರು. ಪತಿಯ ಮಾತನ್ನ ಮೀರಿ ಕಂಡ ಮನಿ ಹಿಂಗ ಗನಗನ ತಿರುಗಿಕೊಂತ ಹೋಗ್ತಕ್ಕಂತ ಹೆಂಡರನ್ನ ತೆಗೆದುಕೊಂಡು ಏನ್ ಮಾಡೋದದೆ ಅಂತಾರ ಅವ್ರು ನೋಡಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗು ತನಕ ಬೆವರು ಸುರಿಸಿ ದುಡಿತಕ್ಕಂಥವ್ರು. ಅಂತವ್ರ ಬಗ್ಗೆ ಎಷ್ಟು ಕಾಳಜಿಯನ್ನ ತೋರ್ಲಾರ್ದಂಗೆ ಸುಮ್ಮನೆ ಹೀಗೆ ಓಣಿ ಮನಿ ಯಾರ್ಯಾರ್ದೋ ಮನಿ, ಸಂಬಂಧ ಇಲ್ಲ, ಸೂತ್ರಿಲ್ಲ, ಹೋಗಿ ಕುಂದ್ರುವುದು, ಸಮಯ ಹರಣ ಮಾಡುವುದು, ಆ ರೀತಿ ಮಾಡ್ತಾ ಇದ್ರಂತಂದ್ರ ಆ ಜೀವನಕ್ಕೆ ಬೆಲೆ ಇಲ್ಲ. ಅವ್ರು ರೈತರಾಗಿರ್ಬೇಕು. ಆಗಿನ ಕಾಲಕ್ಕೆಲ್ಲ ರೈತರೇ ಇದ್ರು. ನಟ್ಟು ಕಡಿದು ಬಂದ ಪತಿಯು ಹೊಟ್ಟೆ ಹಸಿದು ಕೇಳಲಾಗಿ, ಏನಂತಾರ ಅವರು, ಅವ ಬೆಳಗ್ಗೆ 5 ಗಂಟೆಗೆ ಹೋಗಿ ನಟ್ಟ ಕಡ್ದು ಬಂದ, ದೊಡ್ಡ ಗುದ್ದಲಿ ತೆಗೆದುಕೊಂಡು ಅಡವಿಗೆ ಹೋಗಿ ಹೊಲಕ್ಕೆ ಹೋಗಿ ನಟ್ಟ ಕಡ್ದು ಬಂದ. ನಟ್ಟು ಕಡಿದು ಬಂದ ಪತಿಯು ಹೊಟ್ಟೆ ಹಸಿದು ಕೇಳಲಾಗಿ, ಮಿಟ್ಟು ಮಿಸುಗದಂತೆ 2 ರೊಟ್ಟಿ ಚೆಲ್ಲಿ ಹೋಗುವಂತ ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಬೆಳಗಿನಿಂದ ಮಧ್ಯಾಹ್ನ ತನಕ ನಟ್ಟ ಕಡಿದು ಹೊಟ್ಟೆ ಹಸುದು ಮನೆಗೆ ಬಂದು ಏನ್ ಮಾಡಿ ನನಗೆ ಊಟಕ್ಕಂತ ಕೇಳಿದ್ರೆ ಸುಮ್ಮನೆ ಒಂದೇ ಒಂದು ಮಾತಾಡ್ಲಾರ್ದಂಗ 1 ರೊಟ್ಟಿ ಚೆಲ್ಲಿ ಬಿಡುದು ಅವ್ರ ಕೈಯಾಗ. 1 2 ರೊಟ್ಟಿ ಚೆಲ್ಲಿ, ಮಿಟ್ಟು ಮಿಸುಗದಂತೆ 2 ರೊಟ್ಟಿ ಚೆಲ್ಲಿ ಹೋಗುವಂತ ಹೆಂಡರ್ಯಾತಕೋ ಇಂಥ.
ಏನ್ ಮಾಡೋದ್ ತಗೊಂಡು ಇಂಥವ್ರನ್ನ? ಆ ರೀತಿ ದುಡಿದು ಬಂದಿರ್ತಕ್ಕಂಥವ್ರು ಹೊಟ್ಟಿಗೆ ಒಂದು 4 ಬಿಸಿ ರೊಟ್ಟಿ ಹಾಕ್ಲಾರ್ದವ್ರನ್ನ ತಗೊಂಡು ಮಾಡೋದೇನು? ಮುಂದೆ ಅವನು ಎಷ್ಟು ತಾಳ್ಮೆ ಉಳ್ಳವ, ಅದೇ 2 ಕಟಿ ರೊಟ್ಟಿ ಕೈಯಾಗಿ ಹಿಡ್ಕೊಂಡು ಪಲ್ಲೆ ಇದಕ್ಕೆ ಏನು ಎಂದು ಸೊಲ್ಲಿಗೆ ಕೇಳಲಾಗಿ, ಅದೇ ಕಟಿ ರೊಟ್ಟಿ ಹಿಡ್ಕೊಂಡು ಏನ್ ಮಾಡಿ ಇದಕ್ಕೆ ಪಲ್ಲೆ ಇದಕ್ಕೆ ಏನು ಎಂದು ಸೊಲ್ಲಿಗೆ ಕೇಳಲಾಗಿ, ಮೆಲ್ಲನೆದ್ದು ಮೆಣಸಿನಕಾಯಿ ಒಳ್ಳಿಗೆ ಹಾಕಿ ಹೋಗುವಂತ ಹೆಣ್ಣರ್ಯಾತಕೋ. ಅಲ್ಲ, ಕಟಿ ರೊಟ್ಟಿ ಕೈಯಾಗಿ ಹಿಡ್ಕೊಂಡು ಏನ್ ಮಾಡಿ ಪಲ್ಲೆ ಅಂತ ಕೇಳಿದ್ರ ಸುಮ್ಮನೆ 2 ಮೆಣಸಿನಕಾಯಿನ ಒಳಗೆ ಹಾಕುದಂತ, ಅದು ರೊಟ್ಟಿಗೆ ಹಾಕುದಲ್ಲ. ಆ ರೊಟ್ಟಿಗೆ ಹಾಕಿದ್ರೆ ಏನಿತ್ತೋ ಏನೋ, ಕಡ್ಕೊಂಡು ತಿಂತಿದ್ನೋ ಏನೋ, ಅದನ್ನ ಒಳ್ಳಿಗೆ ಹಾಕಿ ಹೋಗಿಬಿಡುದು, ಅರ್ಧ ಹಿಂಡಿ ಹಾಕೋದಲ್ಲ. ನಾವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಇದು ಸಂಸಾರ ಅಲ್ಲ. ಅವನು ಸರಿಯಾಗಿ ದುಡಿಬೇಕು, ಅವನ ಹೊಟ್ಟಿಗೆ ಸರಿಯಾಗಿ ಮಾಡಿ ಹಾಕಬೇಕು. ಇದು ಸಂಸಾರ, ನಮ್ಮ ದೇಶೀಯ ಸಂಸಾರ ಇದು. ಈಗೇನ್ರಿ ಹಂಗ ಎಲ್ಲ ನಾನಾ ತರ ಟಿವಿ ನೋಡ್ಕೊಂತ ಕುಂದ್ರೋದು. ಅವ್ರು ಬೆಳಗ್ಗೆ ಎದ್ದು ಕೂಡ್ಲೆ ಹೋಗೋದು ದುಡಿಮೆಗೆ. ಹೊಲಕ್ಕೆ ಹೋಗಿದ್ದವ ದಿನ ಹೊಕ್ಕಿದ್ದ. ಬುತ್ತಿ ಅಡಿಗೆ ಮಾಡಿದ ಮೇಲೆ ಬುತ್ತಿ ತರೋದು ಆ ಹೆಣ್ಮಗಳ ಕೆಲಸ, ಹೊಲಕ್ಕೆ ಹೋಗೋದು ಅವನ ಕೆಲಸ. ಇದೊಂದು ಸಣ್ಣ ಕುಟುಂಬದ ವ್ಯವಸ್ಥೆ. ಒಂದ್ ತಡೆಗೆ SSLC ಪಾಸೋ ಫೇಲ್ ಆಗಿ ಬಂದಿದ್ಲಿ ಈ ಹೆಣ್ಮಗಳು. ಬುತ್ತಿ ತಗೊಂಡು ಬರ್ಬೇಕಲ್ಲ, ಅದನ್ನ ನೋಡು ಹುಚ್ಚು ಬಾಳ ಇತ್ತು. ನೋಡ್ಕೊಂತ ಅಡಿಗೆ ಮಾಡೋದು, ಏನ್ ಹಾಕ್ತಾಳ ಅನ್ನೋದು ಗೊತ್ತಿರ್ತಿದ್ದಿಲ್ಲ ಅಡಿಗೆಗೆ. ಹೀಗೆ ಒಂದು ದಿವಸ ಹಿಂಗ ನೋಡ್ಕೊಂತ ಕುಂತಾಳ. 11 ಆದ್ರೂ ಗೊತ್ತಿಲ್ಲ, 12 ಆದ್ರೂ ಗೊತ್ತಿಲ್ಲ, 1 ಆದ್ರೂ ಗೊತ್ತಿಲ್ಲ. 11ಕ್ಕೆ ಅವ್ನು ಬುತ್ತಿ ಒಯ್ಬೇಕಾಗಿತ್ತು. 1ಕ್ಕೆ ಕರೆಂಟ್ ಹೋಯ್ತು. ಅವಾಗ ಟೈಮ್ ನೋಡ್ತಾಳ. ಕರೆಂಟ್ ಹೋದ ಮೇಲೆ ಗೊತ್ತಾಗ್ಯದ 1 ಆಗೈತಲ್ಲ, ಮುಗೀತ ನನ್ನ ಕತಿ. ಇವತ್ತು ಏನಾಗುತ್ತದೆ ಹೇಳಕ್ ಆಗೋದಿಲ್ಲ, ಯಾವ ರೀತಿ ಬಡಿತಾನೆ ಹೇಳಕ್ ಆಗೋದಿಲ್ಲ. ಅವಸರ ಮಾಡಿ ಒಂದಿಷ್ಟು ಜೋಳದ ಹಿಟ್ಟು, ಒಂದಿಷ್ಟು ಅಕ್ಕಿ, 2 ಮುಳುಗಾಯಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅದನ್ನು ಹೊಲಕ್ಕೆ ಬುತ್ತಿ ಒಯ್ಬೇಕಿಲ್ಲ. ಹಿಟ್ಟು, ಅಕ್ಕಿ, 2 ಮುಳುಗಾಯಿ ಇಟ್ಕೊಂಡು ಹೋಗ್ಯಾಳ. ಗೊತ್ತಿತ್ತು ಮುಂದೆ ಏನಾಕೈತಿ ಅಂತೇಳಿ, ತಲೆ ಹುಷಾರಿತ್ತು. ಹೋದ ಕೂಡಲೇ 11ಕ್ಕೆ ತರಬೇಕಾದದ್ದು 3ಕ್ಕೆ ತಂದಿಯಲ್ಲ ಅಂದವನ ಅವ ಅಲ್ಲೇ ಅಡವೆಗಿದ್ದ ಹಸೆ ಬಡಿಗೆ ತಗೊಂಡು ಚಲೋ ಮಾಡೇ ಬಿಟ್ಟ. ಯಾವಾಗ ಹೊಡೆತ ಬೀಳಾಕ ಹತ್ತಿದ್ವಲ್ಲ, ಈ ಹೆಣ್ಮಗಳು ನನ್ನಂತ ಚಲೋ ಹೆಣ್ಮಗಳಿಗೆ ನೀ ಬಡಿಯಾಕ ಹತ್ತಿ ಅಂತಂದ್ರ, ನೀನಂದ್ರ ದೇವ್ರ ಸಮಾನ ನನಗ. ಆ ರೀತಿ ನಂಬಿಕೊಂಡು ಇರುವಂತಹ ನನಗ ನೀ ತಿಳಿಲಾರ್ದಂಗ ಬಡಿಯಾಕ ಹತ್ತಿ ಅಂತಂದ್ರ, ನಾನ್ ಹೊತ್ಕೊಂಡು ಬಂದಿರುವಂತಹ ಆ ರೊಟ್ಟಿ ಹಿಟ್ಟಾಗಿ ಹೋಗ್ಲಿ, ಅನ್ನ ಅಕ್ಕಿ ಆಗಿ ಹೋಗ್ಲಿ, ಅಲ್ಲೇ ಮುಳುಗಾಯಿ ಹೆಂಗಿದ್ದು ಹಂಗಾಗಿ ಹೋಗ್ಲಿ ಅಂತ ಚಲೋ ಮಾಡಿದ್ದು. ಅದು ಬಡಿಯೋದು ಮುಗಿದ ಮೇಲೆ ಪಾಪ ಬೀಚಿ ನೋಡ್ತೈತಿ, ಅಕ್ಕಿ ಹಿಟ್ಟು ಮುಳುಗಾಯಿ. ನನ್ನ ಹೆಂಡತಿಗೆ ಶಾಪ ಹಾಕಾಕ ಬರ್ತೈತಿ. ಉಪವಾಸ ಸತ್ರು ಚಿಂತಿಲ್ಲ, ಬ್ಯಾಡ ಹಿಂದಕ್ಕೆ ತಗೋ ನಿನ್ಗೆ ಶಾಪ ಅಂತ. ಒಮ್ಮೆ ಕೊಟ್ಟಿನಿ ಅಂದ್ರೆ ಒಳ್ಳೆ ತಗೊಳುದು ನಾನು. ಇದು ಸಂಸಾರ ಎಲ್ಲರಿದೆ. ಇದು ಸಂಸಾರ ಅಲ್ರಿ ನಾ ಹೇಳೋದು. ಸಂಸಾರ ಬಹಳ ಆದರ್ಶವಾಗಿರ್ಬೇಕು. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡಗ ಸುಖ ಉಂಟಾಗ್ಬೇಕು. ಅವರಿಬ್ಬರ ಬದುಕು ಊರಿಗೆ ಆದರ್ಶ ಆಗ್ಬೇಕು. ಅವರಿಬ್ಬರ ಬದುಕು ನಾಡಿಗೆ ಆದರ್ಶ ಆಗ್ಬೇಕು. ಒಂದ್ ಯಾವ್ದಾದ್ರು ತಪ್ಪು ಮಾಡಿದ್ರೆ ಜೀವ ಅದನ್ನ ಸ್ವಲ್ಪ ಹೊಟ್ಟೆಗೂ ಹಾಕೋಬೇಕು. ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅದನ್ನೇ ದೊಡ್ಡದು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ. ಓದ್ತಾ ಇರ್ರಿ ಕೆಲವು ದಾರ್ಶನಿಕರ ವಿಚಾರಗಳನ್ನ. ಸಂತ ತುಕಾರಾಮರು ಅಂತ ಆಗಿ ಹೋದ್ರು. ಸಂತ ತುಕಾರಾಮರು ಬಹಳ ಆದರ್ಶ ಸಂಸಾರ. ಎಂತದ್ದು? ಈತ ಮಾತ್ರ ಆದರ್ಶ. ತುಕಾರಾಮರ ಹೆಂಡತಿ ಅಬಾಬಾಬಾ. ಹಾಗಾಗಿ ಅವರು ಸಂತರಾಗಿರ್ಬೇಕು. ಒಂದು ದಿವಸ ಯಾರ್ದೋ ಹೊಲಕ್ಕೆ ಹೋಗಿದ್ರು ತುಕಾರಾಮರು. ಯಪ್ಪ ನೀವ್ ಯಾವಾಗ ಬರ್ಬೇಕ್ರಿ? ಬಹಳ ದಿವ್ಸಕ್ಕೆ ನಮ್ಮ ಹೊಲದ ಕಡೆಗೆ ಬಂದಿರಿ, ಕಬ್ಬು ಕಡಿಯಾಕ ಹತ್ತಿ ಒಯ್ರಿ, ಕೊಡ್ರಿ. ಒಂದು ದೊಡ್ಡ ಹೊರಿ ಕೊಟ್ಟವ ರೈತ. ದಿಲ್ದಾರ್ ಇದ್ದ, ಉದಾರಿ ಇದ್ದ, ದಾನಿ ಇದ್ದ, ಸಮಾಧಾನಿ ಇದ್ದ. ಕಟ್ಟಿ ಕೊಟ್ಟ ಬೆಂಡಿನ. ಇವರು ಹೊತ್ಕೊಂಡು ಬರಾಕ್ ಹತ್ತಿದ್ರು. ಮ್ಯಾಳಿಗೆ ಮ್ಯಾಲ ಏನೋ ಕೆಲಸ ಮಾಡ್ತಾ ಇರುವಂತ ಆ ಹೆಣ್ಮಗಳು
ಕಬ್ಬಿನ ಹೊರಿ ನೋಡಿ ಒಳ್ಳೆ ಖುಷಿ ಪಟ್ಲು, ಕಬ್ಬಿನ ಹೊರಿ ತಂದ್ರಲ್ಲ ಅಂತ ಬಹಳ ಖುಷಿ ಪಟ್ಟು ತಳಗಿಳಿದು ಬರ್ತಾಳ. ಇವ್ರು ಹಿಂಗ ಎಲ್ಲಾ ಓಣ್ಯಾಗ ಸುತ್ತ ಹಾಕೊಂಡು ಮನಿಗೆ ಬರೋದ್ರೊಳಗನ ಕಬ್ಬಿನ ಹೊರಿ ಇಲ್ಲ. ಯಾಕ ಓಣಿ ಒಳಗ ಊರಿನೊಳಗ ಯಾವ್ಯಾವ ಹುಡುಗರು ಕೇಳಿದ ಕೂಡ್ಲಿನ ಹಂಗ ಕೊಡದ ಒಂದೊಂದು ಹಿರದು. ಆತ ಉದಾರಿ ಹಿಂಗ ಕೊಟ್ಕೊಂತ ಒಂದು ತಲೆ ಮೇಲೆ ಇಟ್ಕೊಂಡು ಬಂದಾನ. ಹೊರಿ ಹೊತ್ಕೊಂಡು ಬಂದಿದ್ದಿಲ್ಲ ನೀವು? ಹೌದು. ಮತ್ತೆ ಎಲ್ಲಿ ಹೋತು ಹೊರಿ? ಎಲ್ಲಾರು ಕೇಳಿದ್ರು ಕೊಟ್ಕೊಂತ ಬಂದೆ. ಆಕಿಗೆ ಇಷ್ಟಾಕೊಂಡ ಸಿಟ್ಟು ಬಂತು. ಆ ತಲೆ ಮೇಲಿರುವ ಒಂದು ಕಬ್ಬಿನಗಳ ತಗೊಂಡು ಹಿಂಗ ದಣ್ಣ ಅಂತ ಬಡದ್ಲು. ಓಣ್ಯಾಗ ಮನಿ ಹೊರಗ ಅದನ್ನ ಒಳಗ ನಡೀತಿತ್ತಲ್ಲ, ಒಳಗ್ ಕರ್ಕೊಂಡೋಗಿ ಬಿಡದಿದ್ರೆ ನಡೀತಿತ್ತ ಬಿಡ್ತಿತ್ತ, ಆ ಮಾತು ಬೇರೆ. ಆದ್ರೂ ಹೊರಗೆ ಬಡದ ಕೂಡ್ಲೆ ಓಣಿನ ಮಂದಿ ಅಯ್ಯೋ ಪಾಪ ಅನ್ನೋದ್ರೊಳಗನ ಈತ ವಿಚಾರ ಮಾಡಿದ, ಈ ಪಾಪನೇ ನನಗೆ ಶಾಪ ಆಗ್ತದೆ, ಇವರು ಅಯ್ಯೋ ಪಾಪ ಅನ್ನೋದೇ ನನಗೆ ಶಾಪ ಆಗಿ ಹೋಗ್ತದೆ, ನನ್ನ ಸಂಸಾರ ಹಾಳಾಗ್ಬೋದು ಅಂತ ಹೇಳಿ ತಿಳ್ಕೊಂಡು ಆ ಕ್ಷಣಕ್ಕೆ ಹೇಳ್ತಾನ, ಎಷ್ಟರ ತಲೆ ಹುಷಾರಿರ್ಬೇಕು ನಿಂದು, ಎಷ್ಟರ ಬುದ್ಧಿವಂತಿರ್ಬೇಕು. ಕೊಡ್ಲಿ ಬೇಡ ಕುಡ್ಗೋಲು ಬೇಡ, ಒಂದ ಹೊಡೆತಕ್ಕೆ 3 ಮಾಡಿದಿ, ನಿನಗೊಂದು ತುಣುಕು ನನಗೊಂದು ತುಣುಕು ಮಗ್ಗೊಂದು ತುಣುಕ ನಡಿ ಅಂತಾನ. ನಿನಗೊಂದು ತುಣುಕು ನನಗೊಂದು ತುಣುಕು ಮಗನಿಗೊಂದು ತುಣುಕು ಅಂತ ನಡಿ ಅಂತ. ಇದು ಸಂಸಾರ. ನೀವು ಗಣಮಕ್ಕಳು ಸ್ವಲ್ಪ ತಾಳ್ಮೆ ತಗೋಬೇಕಲ್ಲ. ಒಮ್ಮಿಗೆ ಬಾರ್ಕೋಲ್ ತಗೊಳ್ಳೋದಲ್ಲ, ಸ್ವಲ್ಪ ತಾಳ್ಮೆ ತಗೊಳ್ಳೋದು. ಒಮ್ಮಿಗೆ ಬಡಿಗೆ ತಗೊಳ್ಳೋದಲ್ಲ, ಒಮ್ಮಿಗೆ ಬಾಯಿಗೆ ಬಲ್ಲಂಗ್ ಬೇಯೋದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಪುರುಷರು ಬಹಳಷ್ಟು ದೊಡ್ಡದು ಮಾಡ್ತೀರಿ. ಊರಿಗೆ ಹೊರಡ್ತೀರಿ, ಒಂದು ಮಾತು ಮನಾಗಿ ಹೇಳುದಿಲ್ಲ, ಅದು ಸಂಸಾರ ಅಲ್ಲ. ಎಲ್ಲಿಗೆ ಹೊರಟೀವಿ, ಎದಕ್ಕೆ ಹೊರಟೀವಿ ಎಲ್ಲ ಹೇಳಿ ಹೋಗು ಪ್ರಯತ್ನ ಮಾಡ್ರಿ. ಅವ್ರಿಗೆ ತಾಯಿಗರ ಹೇಳ್ರಿ, ಹೆಂಡತಿಗರ ಹೇಳ್ರಿ, ಯಾರಿಗಾದ್ರೂ ಒಬ್ರಿಗೆ ಮನಾಗಿ ಹೇಳ್ಬೇಕಲ್ಲ. ತಯಾರಾಗೋದು ಹೋಗ್ಬಿಡೋದು, ಏನು ಗೊತ್ತಿರಂಗಿಲ್ಲ. ಹಿಂಗ ತಯಾರಾಗಿ ಹೊರಟಂತ ಸಂದರ್ಭದೊಳಗ ಎಲ್ಲಿಗೆ ಅಂತ ಮನಾಗ ಯಾರ ಕೇಳಿದ್ರೆ ಮುಗಿಯತ್ ಚಲೋ. ಅಲ್ಲಿ ಬಾಯಿ ಬಿಟ್ಟಿ ಹಾಕಿದೆ ಬಾಯಿ ನಾಟ ಅನ್ನೋದು ಚಲವ. ಕೈಗಳ ಮಾಡ್ತಾ ಮಾಡ್ತಿರ್ಲ. ಆಟ ಬಂದಿ ಅರೆ ನೀ ಉದ್ದ ಕೈ ಹೇಳಿದ್ರೆ ಅದೇಲಿ ಆಟ ಬರ್ತಿತ್ತು. ನೀ ಹೇಳಲಾರ್ದಕ್ಕೆಲ್ಲ ಆಟ ಬಂದಿದ್ದು. ನೀ ಹೇಳಂಗಿಲ್ಲ ಬಿಡಂಗಿಲ್ಲ. ಹೊಡೆಯಕ್ ಪ್ರಾರಂಭ ಮಾಡ್ತೀರಿ, ಬೇಯಕ್ ಪ್ರಾರಂಭ ಮಾಡ್ತೀರಿ. ಮನಿ ಒಳಗ ಎಲ್ಲಿಗೆ ಅಂತ ಕೇಳಿದ ಕೂಡ್ಲೇನ ಹೊಡೆಯೋದು ಬೇಯೋದು ಮಾಡ್ತಿರಲ್ಲ. ನೀವು ಹೋಗಿ ಬಸ್ ಹತ್ತಿರಲ್ಲ, ಅಲ್ಲಿ ಕಂಡಕ್ಟರ್ ಕೇಳಾರ್ದಂಗಿರ್ತಾನ ನಾವು ಎಲ್ಲಿಗೆ ಅಂತ. ಆ ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳಿದ ಕೂಡಲೇ ಮಕ್ಕಳು ರೊಕ್ಕ ಕೊಟ್ಟು ಇಂತಲಿಗೆ ಅಂತ ಹೇಳ್ತೀರಿ. ಅಲ್ಲಿ ರೊಕ್ಕ ಕೊಟ್ಟು ಹೇಳುದು ನಾವ್ ಇಂತಲಿಗೆ ಹೋಗ್ಬೇಕ್ರಿ ಅಂತ ಹೇಳಿ. ಅರೆ ಅದ ಮಾತು ಇಲ್ಲಿ ಮನಾಗ ಹೇಳಿದ್ರ ಒಂದು ಸ್ವಲ್ಪ ಇಂಥವೆಲ್ಲ ತಿಳ್ಕೊಂಡು ಅದನ್ನ ಸಂಸಾರದೊಳಗ ಅಳವಡಿಸಿಕೊಳ್ಳೋದು, ಅದೇ ಜೀವನ ಅನ್ನುವಂಥದ್ದು. ಅಂತಹ ಆದರ್ಶ ಬದುಕನ್ನ ನಮ್ಮ ದೇಶದೊಳಗ ಬಹಳಷ್ಟು ಜನ ಆದರ್ಶ ಬದುಕನ್ನ ಬದುಕಿದ್ದಾರೆ. ಎಂತೆಂತಹ ಮಹಾತ್ಮರು ಸಹಿತ ಸಂಸಾರದೊಳಗೆ ಸಣ್ಣ ಪುಟ್ಟ ಮನಸ್ತಾಪ. ಮಹಾತ್ಮ ಗಾಂಧೀಜಿಯವರು ಒಂದು ಸಾರಿ ತಮ್ಮ ಶ್ರೀಮತಿಯವರನ್ನು ಹೊರಗೆ ಹಾಕ್ತಾರೆ. ಮಧ್ಯರಾತ್ರಿ ಹೊರಗೆ ಹಾಕಿರುವಂತಹ ಸಂದರ್ಭದಲ್ಲಿ ಹೇಳ್ತಾಳ, ನೋಡ್ರಿ ನೀವು ನನ್ನ ಹೊರಗೆ ಹಾಕಕ್ ನಾ ಬೇಡ ಅನ್ನೋದಿಲ್ಲ. ನನ್ನ ಮೇಲಿನ ಸಿಟ್ಟಿಗಾಗಿ ಹಿಂಗ ಹೊರಗೆ ಹಾಕಕತ್ತಿರಲ್ಲ, ನಿಮ್ಮ ತಲೆಯಾಗಿರ್ಲಿ. ಮರ್ಯಾದೆ ನಂದು ಹೋಗೋಕ್ಕಿಂತ ಮೊದಲು ನಿಮ್ದು ಹೋಗ್ತದೆ. ಯಾಕ ದೇಶ ನಿಮ್ಮನ್ನು ಬಹಳ ದೊಡ್ಡಾತ ಅಂತ ತಿಳ್ಕೊಂಡೈತಿ. ನಿಮ್ಮ ಮರ್ಯಾದೆ ಸಲುವಾಗಿ ನನ್ನನ್ನು ಹೊರಗೆ ಹಾಕ್ಬೇಡ್ರಿ. ನನಗೆ ನನ್ನ ಮರ್ಯಾದೆಕ್ಕಿಂತ ನಿಮ್ಮ ಮರ್ಯಾದೆ ಬಹಳ ಮುಖ್ಯ. ನಿಮ್ಮ ಮರ್ಯಾದೆ ಉಳಿಬೇಕನ್ನೋದಕ್ಕೂ ಒಂದು ಸೂಚನೆ ಕೊಡ್ತೀನಿ, ಅದನ್ನ ಪಾಲನೆ ಮಾಡ್ರಿ. ನೀವು ಈ ಬಾಗಲದ ಹೊರಗೆ ಕುಂದ್ರಿಸುವ ಬದಲಿ ಒಳಗೆ ಕುಂದ್ರಿಸಿಕೊಳ್ರಿ. ಮನಾಗ ಕರ್ಕೋಬೇಡ್ರಿ. ಬಾಗಲದ ಒಳಗೆ ಕುಂದಿರ್ತೀನಿ ನಾ ಬೆಳತನಕ, ಹೊರಗೆ ಕುಂದ್ರಕ್ ತಯಾರಿಲ್ಲ. ಮನಿ ಮರ್ಯಾದೆ ನಿಮ್ಮ ಮರ್ಯಾದೆ ಸಲುವಾಗಿ ತಿಳಿಸಿ ಹೇಳೋದು. ಮಾನ್ಯೊಬ್ಬ ತಾಯಿ ಮದುವೆಯಾಗಿ ಹೊರಟಿದ್ದು, ಅಜ್ಜವ್ರೇ ನಾ ಮದುವೆಯಾಗಿ ಹೊರಟೀನಿ, ನಂಗೆ ಆಶೀರ್ವಾದ ಮಾಡ್ರಿ, ನನ್ನ ಸಾಂಸಾರಿಕ ಬದುಕು ಚಲೋ ಆಗುವಂಗ ಆಶೀರ್ವಾದ ಮಾಡ್ರಿ. ನಾನು ಏನು ಆಶೀರ್ವಾದ ಮಾಡೋದು ಬೇಡವಾ, 2 ಮಾತು ಹೇಳ್ತೀನಿ, ತಲೆಯಾಗಿ ಇಟ್ಟುಕೊಂಡು ಹೋಗು. ಏನಿಲ್ಲ, ಯಾರಾದ್ರೂ ನಿನ್ನ ಮನಿಯೊಳಗ, ನಿನ್ನ ಪತಿದೇವರ ಮನಿಯೊಳಗೆ ಏನೇ ಹೇಳಿ ಹೂ ಅಂದ್ಬಿಡ. ಆಗಿನ ಕಾಲಕ್ಕೆ ಬೇಕಾದಿದ್ದರೆ ಹೇಳಿ, ಬೇಡದಿದ್ದರೆ ಹೇಳಿ, ಆ ಕ್ಷಣಕ್ಕೆ ಹೂ ಅನ್ನು. ಇದು ಯಾಕ ಅಂದಿ ಅಂತಂದ್ರೆ ಪ್ರಾರಂಭ. ನೀ ಏನಾದ್ರೂ ಅದು ನಿನಗೆ ಸೇರಿಲ್ಲ, ಅವ್ರು ಹೇಳೋ ವಿಚಾರ ನಿನಗೆ ಸೇರಿಲ್ಲ ಅಂತಂದ್ರೆ ತಾಸು 2 ತಾಸು 3 ತಾಸಿನ ನಂತರ ಆ ಯಾರು ಹೇಳ್ಯಾರಲ್ಲ ನಿನಗ ಆ ಅಭಿಪ್ರಾಯನ ಅವ್ರನ್ನ ಕುಂದಿರಿಸಿಕೊಂಡು ಈ ರೀತಿ ನೀವು ಹೇಳಿದ್ರಿ, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಗೆ ಅದು ಸರಿಯೇ ಐತಿ ಅಂತಂದ್ರೆ ನಾ ಮಾಡೇ ತೀರ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನೀ ಗೆಲ್ತಿದಿ, ಅವ್ರು ಸೋಲ್ತಾರ, ಇಷ್ಟು ಬಾಳೆ ಮಾಡುವ ಸುಖವಾಗಿರ್ತೀವಿ ಅಂತ ಹೇಳಿ ಕಳಿಸಿದ್ ನಾನು. ಅವ್ರವ್ವ ಇದ್ಲು ಮಗ್ಲ,
ಆ ಹೆಣ್ಮಗಳೊಂದು ಬರೋಬ್ಬರಿ ಹೇಳಿದ್ರು ನೋಡ್ರಿ ಸರ್, ಏನ್ ಹೇಳಿದ್ರು ಬರೀ ವಾದ ಮಾಡ್ತೈತಿದ್ದು, ನಿಮ್ಗೆ ಹೆಂಗ್ ಗೊತ್ತಾತ್ರಿ ಅಂತ. ನಮ್ಮ ಮನಿಗೆ ಒಮ್ಮೆ ಬಂದಿಲ್ಲ, ನಮ್ಮನ್ನ ಒಮ್ಮೆ ನೋಡಿಲ್ಲ, ಇದು ಹೆಂಗ್ ಗೊತ್ತಾತ್ ನಿಮ್ಗ ಅಂತಲ್ಲ ಆ ಹೆಣ್ಮಗಳು. ಇಷ್ಟೇ, ಅದು ವಾದ ಮಾಡಬಾರ್ದು, ಅನವಶ್ಯಕವಾದ. ನಾನು ನಮ್ಮೂರ್ ಮಕ್ಕಳು ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ, ಸತ್ಯವಾದ ಘಟನೆ ಹೇಳ್ತೀನಿ. ಯಾವುದು ಸಂಸಾರ, ಒಂದು ಮನೆಗೆ ಹೋಗಿದ್ದೆ, ಹಳ್ಳಿಯನ್ ರೈತರ ಮನೆಗೆ. ಆ ಮನಿ ಒಳಗ ಯಜಮಾನಿ 90-95 ವಯಸ್ಸಿನವರು ಇದ್ರು. ಎಲ್ಲ ನಾ ಹೋದ ಕೂಡಲೇ ಊರಾಗಿನ ಹಿರಿಯರು ಬಂದ ಕೂಡಲೇ ಚಹಾ ತಂದು ಕೊಟ್ರ ಅವ್ರ ಮನಿಯೊಳಗ. ಆ ಚಹಾ ತಂದು ಕೊಟ್ಟಿರುವಂತ ಸಂದರ್ಭದೊಳಗ ಆ ಮುದುಕಿ 2 ಲೋಟ ತಾನ ಇಸ್ಕೊಂತು. 2 ಲೋಟ ತಾನ ಇಸ್ಕೊಂಡು 1 ಲೋಟ ತನ್ನ ಮಗ್ಳು ಇಟ್ಕೊಂಡು 1 ಲೋಟನ ಊದಾಕತ್ತಿದ್ಲು, ಚಾನ ಊದಾಕತ್ತಿದ್ಲು. ಅಮ್ಮ ಅಜ್ಜ ಕೊಡು ಅಂದೆ ನಾನು. ನನ್ನ ತಲೆಗೆ ಏನ್ ಬಂತಂದ್ರೆ 2 ಎಲ್ಲಿ ತಾನ ಕುಡಿತಾಳಂತ. ನಮ್ಮ ತಲೆಯಾಗ ಇಂಥ ವಿಚಾರ ಬಂದ್ರೆ ಕೊಡಮ್ಮ ಕುಡಿಲಿ. ಇಲ್ಲಿ ಅಪ್ಪ ಅದ್ರ ಕೈ ನಡಗ್ತಾವ ಯಜಮಾನಂದು, ಅದಕ್ಕೆ ಆರ್ಸಾಕತ್ತೀನಿ, ಊದಿ ಆರ್ಸಾಕತ್ತೀನಿ, ಮೈ ಮೇಲೆ ಚೆಲ್ಕೊಂಡಾನು, ಸುಡುತ್ತೈತಿ. ಆರ್ಸೋದು ಮುಗಿದ ಮೇಲೆ ನಾನು ಸ್ವತಃ ನೋಡಿದ್ದು, ದೇವರ ಸಾಕ್ಷಿಯಾಗಿ ನೋಡಿದ್ದು, ಆ ಮುದುಕನಿಗೆ ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. 90 ವಯಸ್ಸಾಗಿ ಚಹಾ ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿ. ನೀವು ಕುಡಿಸ್ತೀರಿ 1 ವರ್ಷದ ತನಕ, 1 ವರ್ಷದ ತನಕ ಚಹಾ ಕುಡಿಸು. ಇದು ಸಂಸಾರ ಅಲ್ಲ ರೀ. 90-100 ವಯಸ್ಸಿನವರು ಸಹಿತ ಇಂತಹ ಆದರ್ಶ ಬದುಕನ್ನ ಬದುಕುತ್ತಾ ಇದ್ದಾರೆ, ಆ ರೀತಿ ಜೀವನವನ್ನ ಕಳೀತಾ ಇದ್ದಾರೆ. ಇನ್ನೊಂದು ನಾನು ಹೇಳೋದು, ಕನ್ಯಾ ಏನ್ ನಿಮ್ ಮನೆಗೆ ಬರ್ತದಲ್ಲ ಸೊಸೆಯಾಗಿ, ಆ ಹೆಣ್ಮಗಳನ್ನ ಕಳಿಸ್ಬೇಕಾದ್ರೆ ತಂದೆ ತಾಯಿ ಎಲ್ಲರೂ ಕಣ್ಣೀರ್ ಹಾಕ್ತಿರ್ತಾರಲ್ಲ. ಆ ಕಣ್ಣೀರೇನು ಹಾಕ್ತಾರಲ್ಲ, ಅವರ ಕಣ್ಣೀರು ಯಾವಾಗ ನಿಲ್ಲುತ್ತೆ ಅಂತಂದ್ರ ಆ ಬಂದಿರುವಂತ ಹೆಣ್ಣುಮಗಳು ಅವರಿಗೆ ಸುದ್ದಿ ಕಳಿಸ್ಬೇಕು, ನಾ ಬಹಳಷ್ಟು ಸುಖವಾಗಿದ್ದೇನೆ, ತವ್ರ ಮನೆಗಿಂತ ಇಲ್ಲಿ ಸುಖವಾಗಿ ಅದೀನಿ ಅಂದಾಗ ಮಾತ್ರ ಆ ಕಣ್ಣೀರು ನಿಲ್ತದೆ, ಹೊರತಾಗಿ ಇಲ್ಲಂದ್ರೆ ಆ ಕಣ್ಣೀರು ಕಾಯಂ ಹರಿತಾನೆ ಇರ್ತದೆ ಅನ್ನುವಂಥದ್ದು. ಕೊಟ್ಟಿರುವಂತವ್ರ ಕಣ್ಣೀರು ನಿಲ್ಲಬೇಕು. ಒಂದು ಆಕಳ ತಂದ್ರಿ ಅಂತಂದ್ರೆ ಸಾಕಷ್ಟು ಪ್ರೀತಿ ಮಾಡ್ತೀರಿ, ಒಂದು ಎಮ್ಮಿ ತಂದ್ರಿ ಅಂತಂದ್ರೆ ಸಾಕಷ್ಟು ಪ್ರೀತಿ ಮಾಡ್ತೀರಿ. ಅದೇ ಒಂದು ಹೆಣ್ಣನ್ನ ತಂದ್ರಿ ಅಂತಂದ್ರೆ ಸಾಕಷ್ಟು ದ್ವೇಷವನ್ನ ಸಾಧಿಸ್ತೀರಿ. ಪ್ರಾಣಿಗಳಿಗಿಂತ ಕನಿಷ್ಠ ಕಾಣುವಂತಹದನ್ನ ರೂಢಿ ಮಾಡಿಕೊಂಡಿದ್ದೀರಿ. ಅದರಿಂದ ಸಂಸಾರ ಬಹಳಷ್ಟು ಹಾಳಾಗ್ತಾ ಇದೆ. ಅಂತಹ ಹಾಳಾದ ಸಂಸಾರಕ್ಕೆ ಹೋಗಬಾರ್ದು. ಕೃಷ್ಣ ಒಬ್ಬಾಗಿದ್ರು ಸಹಿತ 16,000 ಮಂದಿ ಮಾಡ್ಕೊಂಡಿದ್ದಂತೆ. ಎಲ್ಲರೂ ಜಗಳ ಮಾಡಿದ ಅನ್ಸುತ್ತೆ ಐತೇನ್ರಿ? ಎಲ್ಲರೂ ಜಗಳ ಮಾಡ್ಕೊಂಡಿದ್ದ 16,000 ಮಂದಿ ಮಾಡ್ಕೊಂಡಿದ್ದೇನ್ರಿ ಆರಾಮಿದ್ದಾವ ಅನ್ನೋ ಬೇಕಿ ನೀವೆಲ್ಲ ಇಲ್ಲ. ಏನಿದ್ರ ಅರ್ಥ? ಅಲ್ಲಿ ದೇವರಿದ್ದ. ಅದಕ್ಕೆ ಆ ಸಂಸಾರ ಅಷ್ಟು ಸುಖಮಯವಾಗಿ ಸಾಗಿತ್ತು. ಒಟ್ಟಾರೆ ನಾನು ಹೇಳೋದಿಷ್ಟೇ, ನಿಮ್ಗೆ ಶ್ರೀಮಂತಿಕೆ ಐತೋ ಬಡತನ ಐತೋ ನನಗದು ಬೇಕಾಗಿಲ್ಲ. ನೀವು ಯಾವ ಬಟ್ಟೆಗಳನ್ನು ಹಾಕೊಂಡಿದ್ರಿ, ಎಷ್ಟು ಬಂಗಾರವನ್ನು ಹಾಕೊಂಡಿದ್ರಿ, ಅದು ಮುಖ್ಯ ಅಲ್ಲ. ಮಾನಸಿಕವಾಗಿ ನೀವು ಪರಸ್ಪರ ಸತಿಪತಿಗಳು ಹೆಂಗದಿರಿ. ನಮ್ಮ ಬಸವಣ್ಣ ಹೇಳ್ತಾನ, ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ದೇವರಿಗೆ ಯಾವುದು ಪ್ರೀತಿ ಅಂದ್ರೆ ನೀವಿಬ್ರು ಒಂದಾಗಿರೋದೇ ಪ್ರೀತಿ, ಹೊರತಾಗಿ 2 ಆಗಿರೋದು ಪ್ರೀತಿ ಅಲ್ಲ. ಏನಾಗಬೇಕು? 2 ದೇಹಗಳನ್ನ ಕೂಡಿಸೋದು ಸಂಸಾರ ಅಲ್ಲ, 2 ಜೀವಗಳನ್ನ ಕೂಡಿಸೋದು ಸಂಸಾರ ಆಯ್ತು. ಹೆಣ್ಣಿನ ಮನಸ್ಸು ಗಂಡಿನೊಳಗಾದರೆ, ಗಂಡಿನ ಮನಸ್ಸು ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡಿತ್ತು ನೋಡ ಅಂತಾರೆ ನಮ್ಮ ಶರಣರು. ಹೆಣ್ಣಿನ ದೇಹ ಗಂಡಿನ ದೇಹ ಕೂಡಿದ್ರೆ ವಿವಾಹ ಆಗೋದಿಲ್ಲ. ಆ ಮನಸ್ಸು ಇದ್ರೊಳಗಾಗಬೇಕು, ಈ ಮನಸ್ಸು ಅದ್ರೊಳಗಾಗಬೇಕು, ಅದು ಸಂಸಾರ ಆಗ್ತದೆ ಅನ್ನುವಂಥದ್ದು. ಮನಸ್ಸನ್ನ ಕೂಡೋದಕ್ಕೆ ಮದುವೆ ಅಂದ್ರೆ ಹೊರತಾಗಿ ದೇಹಗಳನ್ನು ಕೂಡಿಸೋದಕ್ಕೆ ನಮ್ಮವರು ಮದುವೆ ಅನ್ಲಿಲ್ಲ. 2 ಮನಸ್ಸು ಕೂಡಬೇಕು. ಯಾವ ಕಾಲಕ್ಕೂ 1 ಸಾರೆ ಮದುವೆ ಆದ್ರಿ ಅಂತಂದ್ರ ನಾ ನಿಮಗೆ ಹೇಳೋದು, ಇನ್ನೊಂದು ಸಾರೆ ಜಗಳ ಮಾಡಬೇಡ್ರಿ 1 ಸಾರೆ ಮದುವೆ ಆದ್ಮೇಲೆ. ಇಲ್ಲ ಜಗಳ ಅನಿವಾರ್ಯ ಆಗ್ಯದ ಅಂತಂದ್ರ ಯಾರಿಗೂ ಕೇಳಲಾರ್ದಂಗ ಜಗಳ ಮಾಡ್ರಿ. ಗಂಡ ಹೆಂಡ್ರ ಜಗಳ ಇನ್ಯಾರಿಗೂ ಕೇಳಬಾರ್ದು, ಮನನ್ನವರಿಗೆ ಸಹಿತ. ಒಂದ್ ವೇಳೆ ಮನನ್ನವರಿಗೆ ಕೇಳಿದ್ರು ನಡೆಯುತ್ತೆ, ಓನೆನ್ನವ್ರಿಗೆ ಕೇಳಬಾರ್ದು. ಓನೆನ್ನವ್ರಿಗೂ ಕೇಳಬಾರ್ದು, ಕೇಳಿದ್ರು ನಡೆಯುತ್ತೆ. ಸಂಸಾರ ಅಂದ್ಮೇಲೆ ಇರುದ ಬಿಡು ಅಂತಾರ, ಹೌದಾ? ಆದ್ರೆ ತಮಗೊಂದು ನಾ ಹೇಳ್ತೀನಿ, ದೈವ ಸೇರಿಸ್ಬೇಡ್ರಿ, ಆ ನ್ಯಾಯ ಬಗೆಹರಿಸಾಕ ಊರಾಗಿನ ಹಿರಿಯರು ಸೇರಿಸ್ಬೇಡ್ರಿ. ಹಿರಿಯರು ಸೇರ್ಬಾರ್ದು. ಇಲ್ಲಿ ಕುಂತವ್ರಂತೂ ಸೇರಾಕ ಹೋಗ್ಬೇಡ್ರಿ, ಅವ್ರ ಕೈ ಬಿಡ್ತಾ ಇರ್ರಿ. ಹಾಗೆ ಅವ್ರು 1 ದಿವ್ಸ ಮತ್ತೆ ಕೂಡ್ಕೊಂಡ ತೀರ್ತಾರ. ನೀವು ಕೂಡಿದ್ರಿ ಅಂತಂದ್ರ ಕೂಡ್ಸಲ್ಲ. ಗಾಡಿ ಬಿರುಕು ಬಿಟ್ಟಾಗ ಅದ್ರ ಕಲ್ಲು ಒಗಿಬಾರ್ದು. ಕಲ್ಲು ಒಗಿ ಅವ್ರು ಹೇಳ್ತಾರ, ನಾನು ಗಾಡಿ ಕೂಡ್ಸಾಕತ್ತೀನಿ ಅಂತ. ಕೂಡ್ಸಾಕತ್ತಿಲ್ಲ, ಹೆಚ್ಚು ಅಗಲಸಾಕತ್ತಿರ್ತೀರಿ. ಕೂಡಾಕ್ ಹೋಗ್ಬೇಡ್ರಿ, ಅವ್ರಿಬ್ಬರನ್ನ ಕೈ ಬಿಡುವಂತ ಪ್ರಯತ್ನ ಮಾಡ್ರಿ. ನೀವು ಕೂಡಿಕೊಂಡೇ ತೀರ್ತಾರ, ನನಗೆ ವಿಶ್ವಾಸದ. ಒಂದ್ ವೇಳೆ ಹಿರಿಯರು ಕೂಡಿಸಿದ್ರು ಕೂಡಿಸುವಲ್ರೇಕ ಅಲ್ಲೇ ಬಗೆಹರಿಸ್ಕೋರಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ, ಅಲ್ಲಿ ಹೋದ್ರ ಹೋಗುವಲ್ರೇಕ ಕೋರ್ಟ್ಗೆ ಹೋಗ್ಬೇಡ್ರಿ. ಕೋರ್ಟಿಗೆ ಹೋದ್ರ ಹೋಗುವಲ್ರೇಕ ಅಗಲಿ ಡೈವರ್ಸ್ ತಗೊಂಡು ಮನೆಗೆ ಬರಬೇಡ್ರಿ.
ಯಾವ ಕಾಲಕ್ಕೂ ನಮ್ಮ ಸಂಸ್ಕೃತಿ ಅಲ್ಲ. ಒಮ್ಮೆ ಕಟ್ಕೊಂಡ ಮೇಲೆ ಅದರೊಂದಿಗೆ ಸುಖನೋ ದುಃಖನೋ ಕೊನೆ ತನಕ ಬದುಕೋದು ಸಂಸಾರನೇ ಹೊರತಾಗಿ ಆಗಲೋದು ಸಂಸಾರ ಅಲ್ಲ. ಆ ಸಂಸ್ಕೃತಿ ನಮ್ದಲ್ಲ. ಯಾವ ಕಾಲಕ್ಕೂ ಹಂಗ್ ಮಾಡ್ಬೇಡ್ರಿ. 2 3 ಮಕ್ಕಳಾಗಿರ್ತಾವ, ಡೈವರ್ಸ್ ತಗೊಳ್ತೀರಿ ನೀವೆಲ್ಲ. ಇದು ಸರಿಯೇ? ನಾ ಕೇಳ್ತೀನಿ, ಮಾಡಿಕೊಂಡ ಹೆಂಡತಿಯನ್ನ ಮಕ್ಕಳನ್ನ ಬಿಡ್ತಿರಲ್ಲ ನೀವು. ಕೆಲವು ಜನ ಇನ್ಯಾರನ್ನೋ ಮದುವೆ ಆಗ್ತಿರಲ್ಲ, ಆ ಹುಟ್ಟಿರುವಂತ ಮಕ್ಕಳು ನೀವೇನೋ ನಾವು ಗಂಡ ಹೆಂಡತಿ ಅಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬರ್ತೀರಿ ಕೋರ್ಟ್ನೊಳಗ. ಆದ್ರೂ ಹುಟ್ಟಿರುವಂತ ಮಕ್ಕಳು ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರ ಹೆಸರು ಹೇಳ್ಬೇಕು ಹೇಳ್ರಿ? ನನಗೆ ಪ್ರಶ್ನೆಗೆ ಉತ್ತರ ಹೇಳ್ರಿ. ನಿಮ್ಮ ಅಪ್ಪ ಯಾರು ಅಂತ ಕೇಳಿದಾಗ ಯಾವ ಉತ್ತರ ಹೇಳ್ಬೇಕು? ಮಕ್ಕಳು ಯಾರು ಉತ್ತರ ಹೇಳ್ಬೇಕು? ತಾಯಿ ಕಡೆಗಿದ್ರೆ ತಂದೆ ಹೆಸರಲ್ಲಿ ಹೇಳೋದು, ಹೇಳಬೇಕಲ್ಲ ನಿನ್ನ ಹೆಸರನ್ನ. ಬೇರೆ ಹೆಸರು ಹೇಳಕ್ ಆಗೋದಿಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಯಾವುದೋ ದೇಶದ ವಿಚಾರವನ್ನ ನಮ್ಮ ತಲೆ ಒಳಗೆ ಹಾಕಿಕೊಂಡು ನಮ್ಮ ಎಷ್ಟೋ ಸಂಸಾರಗಳು ಇವತ್ತಿನ ದಿವಸ ಕೋರ್ಟ್ ಒಳಗದಾವ, ಕಚೇರಿ ಒಳಗದಾವ, ಏನೇನೋ ಆಗಿಕೊಂಡು ಹೋಗ್ಯಾವ. ಯಾವ ಕಾಲಕ್ಕೂ ದೈವಕ್ಕ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾನು ಬಹಳಷ್ಟು ಕಳಕಳಿಯಿಂದ ಹೇಳ್ತೀನಿ, ಇಲ್ಲಿ ಕುಂತವರರ ಡೈವರ್ಸಿಗೆ ತಲೆ ಹಾಕಬೇಡ್ರಿ. ಹಾಕಿದ್ರು ಸಹಿತ ಅದನ್ನ ನಾಳೆಗೆ ಹೋಗಿ ಹೊಳೆ ತಕೊಂಡು ಬರ್ರಿ. 1 ವರ್ಷ ಹೇಗೋ ಕಷ್ಟಪಟ್ಟು ಬಾಳೆ ಮಾಡ್ರಿ. ಬರೋ ವರ್ಷದೊಳಗೆ ನೀವಿಬ್ರು ಆದರ್ಶವಾಗಿ ನನಗೆ ಭೇಟಿ ಆಗ್ಲಿಲ್ಲ ಅಂತಂದ್ರೆ ಕೇಳ್ಕೊಳ್ರಿ, ಹಾಗೆ ಆಗ್ತೀರಿ, ಸುಖ ಆಗ್ತದೆ. ಆ ನಿಟ್ಟಿನೊಳಗೆ ಒಂದಿಷ್ಟು ಚಲೋ ಸಂಸಾರವನ್ನು ನೀವೆಲ್ಲ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.